ಶ್ರೀನಾಥ್ ಅವರು ಪ್ರಣಯ ರಾಜ, ರಮೇಶ್ ತ್ಯಾಗರಾಜ ಮತ್ತೆ ಇಲ್ಲಿ ಸುಂದರ ರಾಜ. ಅದಕ್ಕೆ ಬರ್ತೀವಿ ಅದು. ಈ ಸಿನಿಮಾ ಶೂಟಿಂಗ್ ಅಲ್ಲಿ ಆಸೆಯಿಂದ ಬಿರಿಯಾನಿ ತಿನ್ಬಿಟ್ಟು ಬರೋರು, ಬಾಯಿ ವಾಸನೆ ಬರೋದೇನೋ, ಮುಖದಲ್ಲಿ ಮುಖ ಹತ್ರ ಇಟ್ಕೊಂಡು ಹಿಂಗನ್ಬೇಕು, ಅಲ್ಲಿ ಉಫ್ ಅಂದ್ರೆ ವಾಸನೆ ದೇವ್ರಿಗೆ ಕಷ್ಟ ಇಷ್ಟ. ಅದರ ನಿಖರವಾದ ಬೆಲೆ ಎಷ್ಟು ಅಂತ ಕೇಳ್ಬಿಟ್ಟು ಹೆತ್ತಿರೋ ತಂದೆ ಅಲ್ದೇ ಇದ್ರು 3 ವರ್ಷ ಅವ್ರ ಜೊತೆ ಕೆಲಸ ಮಾಡಿದೀನಿ. ಅವ್ರು ನಿಜವಾದ ತಂದನೆ. ಆ ಪ್ರೀತಿ ನಿಜವಾಗ್ಲೂ ನನಗೆ ಸಿಕ್ಕಿದೆ. Three years ago, he had a mild aneurysm. The doctor told me later that he would have either lost his right side movement of his limbs or he would have lost his voice. It was like major shock. I was confessed to bring out the best in me. ನನ್ನ ಕೊನೆ ಉಸಿರೋವರೆಗೂ ದಿ ಬೆಸ್ಟ್ ಅನ್ನ ಶ್ರೀನಾಥ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಅಂತ ನೀವನ್ನೋ ಹಾಗೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದು. Welcome back. This is Bro Weekend with Ramesh Season 2, co-powered by Sensodyne Fashion Partner, Kanva Mart Special Partner, Gillette Mac 3, Cookies Partner, Unibake Cookies, Jewelry Partner, Sudarshan Jewelers, Hair Grow Oil Partner, Rishikesh Bring Oil, Associate Sponsors, Fortune Sunflower Oil, ಮತ್ತು ಶ್ರೀ ಶ್ರೀ ಆಯುರ್ವೇದ. ನಮ್ ಜೊತೆ ಪ್ರಣಯ ರಾಜ ಶ್ರೀನಾಥ್ ಅವರಿದ್ದಾರೆ. ಮಾತುಕತೆ ಮುಂದುವರಿಯುತ್ತೆ. ಸರ್, ಪ್ರಣಯ ರಾಜ ಅಂತ ಅನ್ನಿಸ್ಕೋಬೇಕಾದ್ರೆ ಮುಖ್ಯವಾದ ವಿಷಯ ಅಂದ್ರೆ ಹೀರೋಯಿನ್ಸ್. ಆರ್ ವಿ ರೈಟ್ ಸರ್? ಎಸ್. ಸೊ ನಿಮ್ಮ ಹೀರೋಯಿನ್ಸ್ ಬಗ್ಗೆ ಮಾತಾಡೋಣ. ಕೆಲವು ಫೋಟೋಸ್ ಬರುತ್ತೆ. ಆ ಫೋಟೋಸ್ ನೋಡಿದಾಗ ಆ ಹೀರೋಯಿನ್ ಬಗ್ಗೆ ಟಾಪ್ ಆಫ್ ದಿ ಮೈಂಡ್ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಆರ್ತಿ 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 ಶಿ ಇಸ್ ಅ ವಂಡರ್ಫುಲ್ ಲೇಡಿ ಅಂಡ್ ತುಂಬಾ ಓದ್ತಾ ಇದ್ರು, ತಿಳ್ಕೊತಾ ಇದ್ರು. ಇಡೀ ಪ್ರಪಂಚದ ಬಗ್ಗೆ ಅಂಡರ್ ದಿ ಸನ್ ಎನಿ ಸಬ್ಜೆಕ್ಟ್ ಮಾತಾಡ್ಬೋದಾಗಿತ್ತು. ಅಂಡ್ ಶಿ ವಾಸ್ ವೆರಿ ಓಪನ್ ಅಂಡ್ ವೆರಿ ಫ್ರೆಂಡ್ಲಿ. ನನ್ನ ಜೊತೆ ಮಾಡಿದ 21 ಸಿನಿಮಾನಲ್ಲೂ she acted very well. She gave a very good time. Wonderful. Really, sir. Next picture, please. Yes. ನಾ ಮೆಚ್ಚಿದ ಹುಡುಗನಿಗೆ ಕಲ್ಪನಾಜಿ. ಆಕ್ಚುಲ್ ಆಗಿ ಅವ್ರ ಜೊತೆ ನಾನು ಫಸ್ಟ್ ಫಿಲ್ಮೇ ಬರಬೇಕಾಗಿತ್ತು. ಬಟ್ ಶಿ ವಾಸ್ ಸೋ ಮೆಚೂರ್ಡ್ ಆರ್ಟಿಸ್ಟ್. ಅವ್ರಿಗೆ 100ಕ್ಕೆ 150 200 ಮಾರ್ಕ್ಸ್ ಕೊಡ್ಬೋದು. ಪವರ್ ಹೌಸ್ ಅಂತ ಆರ್ಟಿಸ್ಟು. ಶಿ ವಾಸ್ ಮಿನುಗುತ್ತಾರೆ ಫಾರ್ ಮೀ, ಮಿನುಗುತ್ತಾರೆ ಫಾರ್ ರೈಟ್. ನಿಮ್ಮ ಲೆಜೆಂಡರಿ ಪೇರ್ ಇನ್ನೊಬ್ಬರು ಮಂಜುಳಾ. ಅಯ್ಯೋ 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 ರಮೇಶ್, ನಾನು ಮಂಜುಳಾ ಸುಮಾರು 35-36 ಸಿನಿಮಾ ಮಾಡಿದ್ದೀವಿ. ನಮ್ಮಿಬ್ಬರು ಪೇರು ಸಕ್ಸಸ್ ಆಗೋದಕ್ಕೆ ಮೊದಲನೇ ಕಾರಣ ಹೇಳ್ಬಿಡ್ತೀನಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗಲೂ ಹೀರೋ ಹೀರೋಯಿನ್ ನೀ ಬಾ ನೀವು ಹೋಗು ಅಂತಿದ್ದು, ಹೀರೋಯಿನ್ ನೀವು ಬನ್ನಿ ನೀವು ಹೋಗಿ ಅಂತಿದ್ರು. ಅದೇ ಇದ್ದಿದ್ದು. ಕರೆಕ್ಟ್. ಅದು ಒಂಥರ ಮರ್ಯಾದೆ. ಬಟ್ ಹೋಗಲೋ ಶುರು ಮಾಡಿದ್ ನಾವಿಬ್ರೆ. ಆ ಹೋಗಲೋ ಬಾಣ ಇಡಿಸೋ ಜನಕ್ಕೆ ಅಲ್ಲಿಂದ ನಮ್ಮ ಜೋಡಿ ಶುರು ಆಯ್ತು. ಅದ್ ಏನು ಚಮಕು, ಅದ್ ಏನ್ ಅರುಳ್ ಹುರಿದಂಗೆ ಮಾತಾಡ್ತಿರೋಳು ಅವಳು. ಅಂಡ್ ಬಬ್ಲಿಗ್ ವಿತ್ ಯೂತ್. ಅವಳ ಜೊತೆ ನನಗೆ ನಿಜವಾಗ್ಲೂ ಅವಳ ಜೊತೆ ಹಾಡುಗಳಿಗೆ ಆಕ್ಟ್ ಮಾಡುವಾಗ ಬಹಳ ಖುಷಿ ಆಗ್ತಿತ್ತು. ಯಾಕೆಂದ್ರೆ ಅವಳ ಜೊತೆ ಆಕ್ಟ್ ಮಾಡ್ತೀನಿ ಇನ್ನೊಂದು ಬಹಳ ಹೆಲ್ಪ್ ಮಾಡೋಳು. ಇವಾಗ ಡ್ಯಾನ್ಸ್ ಡೈರೆಕ್ಟರ್ ಬಂದು ಅವರು ಸ್ಟೆಪ್ಸ್ ಎಲ್ಲ ಹಾಕೊಟ್ಟು ಎಲ್ಲ ಹೋಗಿರೋರು. ಲಿರಿಕ್ಸ್ ಇರುತ್ತಲ್ಲ, ಬಲಗಾಲ ಮುಂದೆ ಇಡು, ಎಡಗಾಲ ಹಿಂದೆ ಪಕ್ಕಕ್ಕಿಡು, ಇದೇ ಅವಳು ಹೇಳ್ತಾ ಇದ್ದಿದ್ದು. ಲಿರಿಕ್ ಹೇಳ್ದಂಗೆ ಇರೋದು, ಬಟ್ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದವಳು ಅವಳು. ಅಂಡ್ ಆರಾಮಾಗಿ ನಾನು ಕ್ಯಾಮರಾ ನೋಡ್ಕೊಂಡೆ ಮಾಡ್ತಿದ್ದೆ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಒಳ್ಳೆ ಹೆಸರು ತಂದ್ಕೊಟ್ಟವಳು ಅವಳು. ಸೊ ಸ್ವೀಟ್.
ಸರ್ ಮಂಜುಳಾ ಅವರ ಕೊನೆ ಡೇಸಲ್ಲಿ ಬಹಳ ನೋವು ಉಂಟಾಯ್ತದೆ, ಏನಾಯ್ತು? ಆ ಹುಡುಗಿ ಆ ಥರ ಒಂದು ಅಪಘಾತ ಆಗಿ ಸಾಯ್ತಾನೆ ಅಂತ ಅನ್ಕೊಂಡಿಲ್ಲಪ್ಪ. ಬಟ್ ಇವತ್ತು ನಿನ್ನ ವೀಕೆಂಡ್ ವಿತ್ ರಮೇಶ್ ಬಂದಿದ್ದೀನಲ್ಲ, ಈ ಪ್ರೋಗ್ರಾಮ್ ಇಟ್ ಈಸ್ ಸೋ ಪಾಪ್ಯುಲರ್. ಜನದ ಮನಸ್ಸಿಗೆ ಎಷ್ಟಿರ್ತದೆ, ಅವ್ರ ಹೃದಯ ತಟ್ತಾ ಇರ್ತಿದ್ದು. ಇಂಥ ಪ್ರೋಗ್ರಾಮಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ದಯವಿಟ್ಟು ಹೇಳಿ. ಮಂಜುಳಾ ಆಕ್ಟ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಹಿಸ್ಟ್ರಿ ಎಲ್ಲ ಹೇಳುವಾಗ ಪ್ರಭಾತ್ ಶಿಶುವಾರ, ವಿಜಯೋತ್ಸವ, ಈ ನಾಟಕ ಎಲ್ಲ ಹೇಳಿದ್ದೆ. ಆ ವಿಜಯೋತ್ಸವದಲ್ಲಿ ನಾವು ಉತ್ತರನ ಪಾರ್ಟ್ ಮಾಡಿದಾಗಲೆಲ್ಲ ನನ್ನ ತಂಗಿ ಪಾರ್ಟ್ ಉತ್ತರೇ ಪಾರ್ಟ್ ಮಾಡ್ತಿದ್ಲು ಅವಳು. ಅಲ್ಲಿ ಆವಾಗ ಅವಳು ಅಣ್ಣ ಅಂತ ಅಂದಿರೋದು. ನಾವು 31 ಸಿನಿಮಾ ಪ್ರಣಯ ರಾಜ ಪ್ರಣಯ ರಾಣಿ ಆಗಿ ಆಕ್ಟ್ ಮಾಡಿದ್ರು ಎಂಥ ದೊಡ್ಡ ಕ್ಲೋಸ್ ಅಪ್ ಇರಲಿ ಆಕ್ಟ್ ಮಾಡಬೇಕು ಅಂದಾಗ ಅವಳು ಶ್ರೀನಾಥಣ್ಣ ಅವನ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ವ ನಾವು ಆಕ್ಟ್ ಮಾಡೋದ ಮುಡಿಯೋದೇ ಇವಾಗ ಶಾರ್ಟ್ ತೆಗಬೇಕು ಆಕ್ಟ್ ಮಾಡೋದು ಅಂದರೆ ಅದು ಅವ್ನು ದುಡ್ಡು ಕೊಟ್ಟಿಲ್ವಣ್ಣ ನಾನು ಹೆಂಗೆ ಮಾಡಲಿ ಅಂತ ಆ ಅಣ್ಣ ಅನ್ನೋದು ಅಲ್ಲೇ ಬರೋದು. ಅದು ಮರೆತು ನಾವು ಏನು ತೋರಿಸಿದ್ದೀವಿ ಅದು ರಿಯಲ್ ಬದುಕು. ಶ್ರೀನಾಥಣ್ಣ ಅಂತಲೇ ಕರೀತಿದ್ಲು. ಕೊನೆ ಪದ ಅವಳು ಹೇಳಿದ್ದೇನು, ಶ್ರೀನಾಥಣ್ಣ ನಾ ಬರ್ತೀನೇನೋ ಅಂದು. ನೀ ಖಂಡಿತ ಬರ್ತೀಯ ಕಣ್ಣು ಅಂದಿದ್ದೆ. ದಟ್ ವಾಸ್ ದಿ ಲಾಸ್ಟ್ ವರ್ಡ್ ಐ ಹರ್ಡ್. ಅವತ್ತು ರಾತ್ರಿನೇ ಹೋಗ್ಬಿಟ್ಲು ಅವಳು. ದಟ್ ವಾಸ್ ಸೋ ಅನ್ಫಾರ್ಚುನೇಟ್. ಶ್ರೀನಾಥಣ್ಣ ಅನ್ನೋದು ಅವಳ ಮನಸ್ಸಲ್ಲಿ ಅಷ್ಟು ಇಟ್ಕೊಂಡಿದ್ಲಪ್ಪ, ಅಷ್ಟು ವಿಶ್ವಾಸ ತೋರಿಸಿದ್ದು ಮಗು ಅದು. ಇವತ್ತು ಇದ್ದಿದ್ರೆ ಚೆನ್ನಾಗೇ ಇರೋದು. ಆಕ್ಸಿಡೆಂಟ್, ಆ ಸ್ಟವ್ ಸಿಡಿತು, ಆಯಿತು. ಸೋ ಅನ್ಫಾರ್ಚುನೇಟ್. ಅದು 31 ಸಿನಿಮಾ ಮಾಡಿದ್ದೀವಿ. ಆ ಜೊತೆ ಇರ್ತಾಯಿದ್ವು. ಆಲ್ಮೋಸ್ಟ್ ತಿಂಗಳಿಗೆ 20-25 ದಿವಸ ಒಟ್ಟಿಗೆ ಇರ್ತಾಯಿದ್ವು, ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ಮಗು ಮಾತಾಡ್ತಿದ್ದೆಲ್ಲ ಜ್ಞಾಪಕ ಬರುತ್ತೆ. ಅವಳಿಗೆ ಪಾಪ ಜೀವನದಲ್ಲಿ ಕೆಲವು ನೋವುಗಳಾಗಿದೆ. ಆ ನೋವನ್ನು ಮೀರಿ ಅವಳು ಆ ನೋವಂಥದ್ದು ಬಿಡ ಅದು ಹೋಗುತ್ತೆ, ಇದು ಹಿಂಗೆ ಅಂತ ಲೈಫನ್ನು ಬಹಳ 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 ಇಷ್ಟಪಡ್ತಿದ್ದಿದ್ದು ಹುಡುಗಿ. ಅದು ಅನ್ಯಾಯವಾಗಿ ಆ ಥರ ಹೋಗ್ಬಿಟ್ಟು ಇಲ್ಲ, ಕೊನೆಯ ಕಾಲದಲ್ಲಿ ಅವ್ರಿಗೆ ಅಷ್ಟೊಂದು ಸ್ನೇಹಿತರಿದ್ರು, ಸಿನಿಮಾದವ್ರು ಗೊತ್ತಿದ್ದು ಕೂಡ ಯಾರು ಜೊತೆಗಿರಲಿಲ್ಲ. ಪಾಪ ನೀವು ಒಬ್ರು ಮಾತ್ರ ಹೋಗಿದ್ರಿ ಅಂತ ನಾವು ಕೇಳ್ಬಿಟ್ಟಿರೋ ರಿಸರ್ಚ್ ಟೀಮಲ್ಲಿ. ಇಸ್ ಇಟ್ ಟ್ರೂ? ನಾ ಹಾಸ್ಪಿಟ್ಲಿಗೂ ಹೋಗ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ, ಮನೆಯಲ್ಲ ಆಯ್ತಾಯಿದ್ರು. ಅವ್ರಿಗೆ ಆ ಮೈಯೆಲ್ಲ ಸುಟ್ಟು ಅವಳು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ರು. ಆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಇದ್ದಿದ್ದ ರೀತಿ ಅದೇ ನನಗೆ ಸರಿ ಹೋಗಲಿಲ್ಲ. ಸೊ ಸೆಂಟ್ ಜಾನ್ಸ್ಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಮಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿ ಶಿಫ್ಟ್ ಮಾಡಿದ್ರೆಲ್ಲ ಶಿ ವಾಸ್ ಇಂಪ್ರೂವಿಂಗ್ ಅಂತ ಇದ್ರು. ಅವಳು ಪ್ರತಿ ದಿವಸ ಕೇಳೋಳು, ಶ್ರೀನಾಥ ಇವತ್ತು ಅಮಾವಾಸ್ಯನ ನನಗಿಂತ ಇವತ್ತು ವಾಸಿನ ಅಂತ ಕೇಳೋಳು. ಆಲ್ಮೋಸ್ಟ್ ಅಬೌಟ್ 8 ದಿವಸನೂ ಏನೋ ಆಸ್ಪತ್ರೆಯಲ್ಲಿ. ನಾನು ದಿವಸ ನೀನು ನೋಡಿದ್ರೆ ನನಗೇನು ವ್ಯತ್ಯಾಸ ಗೊತ್ತಾರಮ್ಮ. ನಾಳೆ ಒಂದು ದಿವಸ ಬರಲ್ಲ, ನಾನು ನಾಡಿದ್ದು ಬರ್ತೀನಿ, ಅವಾಗ ನನಗೆ ಗೊತ್ತಾಗೋಗುತ್ತೆ ಅಂತೆ. ನಾನು ಅನ್ಬಾರ್ದಾಗಿತ್ತು. ಅವಳು ಮಾತು ನಾನು ವಾಪಸ್ ಬರ್ತೀನಿ ಅಂತಿತ್ತು. ನಾನು ನಾಡಿದ್ದು ಬರ್ತೀನಿ ಅಂದಲ್ಲ, ಆ ನಾಡಿದ್ದು ಇದುವರೆಗೂ ನನಗೆ ಬರಲೇ ಇಲ್ಲ. ಅದಕ್ಕೆ ಐ ಫೀಲ್ ಸೋ ಬ್ಯಾಡ್ ಫಾರ್ ಹರ್. ರೈಟ್, ಕಮಿಂಗ್ ಬ್ಯಾಕ್ ಟು ಆನ್ ಸ್ಕ್ರೀನ್ ರೊಮ್ಯಾನ್ಸ್. ನಿಮ್ಮ ಜೋಡಿಗಳು ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಇನ್ನೂ ಕೆಲವು ಹೀರೋಯಿನ್ಸ್ ಇದ್ದಾರೆ. ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. ಹಾಯ್ ಶ್ರೀನಾಥ್ ಅಂಕಲ್. ಹಲೋ ಅಂಕಲ್, ಹೇಗಿದ್ದೀರಾ? ಹಾಯ್ ಶ್ರೀನಾಥ್ಜಿ. ಮಾನಸ ಸರೋವರ ಅಂತ ಒಳ್ಳೆ ಟೈಟ್ಲ್, ಅಂತ ಒಂದು ಒಳ್ಳೆ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ರಿ, ಅದು ನನ್ನ ಭಾಗ್ಯ. ಅದಾದಮೇಲೆ ತಂದೆ ತಾಯಿಯಾಗಿ ನಮಗೆ ಪ್ರಮೋಷನ್ ಸಿಕ್ಕಿ ಆ ಪಾತ್ರದಲ್ಲೂ ನಾವು ಎಷ್ಟೋ ಚಿತ್ರದಲ್ಲಿ ಜೊತೆಯಾಗಿ ಆ್ಯಕ್ಟ್ ಮಾಡಿದ್ವಿ. ಅದಾದಮೇಲೆ ಸೀರಿಯಲ್ಗಳು ಬೇಕಾದಷ್ಟು ಮಾಡಿದ್ವಿ, ಹಿಟ್ ಪೇರ್ ಅನ್ಸ್ಕೊಂಡ್ವಿ. ನಿಜವಾಗ್ಲೂ ಅದು ನನ್ನ ತುಂಬ ಸಂತೋಷದ ವಿಚಾರ ಅದು ಅಂತೂ. ನನ್ನ ಫಸ್ಟ್ ಮೂವಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಗಂಡ ಮನೆ ಮಕ್ಕಳು. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಗಂಡ ಮನೆ ಮಕ್ಕಳು ಟೈಮಲ್ಲಿ ಗೀತಾ ಆಂಟಿ ಜೊತೆ ಎವ್ರಿ ಈವ್ನಿಂಗ್ ನಾವು ಶೂಟಿಂಗ್ ಮುಗಿದ್ಮೇಲೆ ಹೆಂಗೆ ಎಲ್ಲರೂ ಸೇರಿಕೊಂಡು ಇದರಲ್ಲಿ ಆಟ ಆಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಅನ್ಫರ್ಗೆಟಬಲ್ ಮೂವೀಸ್ ಆಫ್ ಮೈ ಕೆರಿಯರ್ ಅಂತಂದರೆ ಆಫ್ ದ ಸ್ಕ್ರೀನ್. ನನ್ನ ಫಸ್ಟ್ ಹೀರೋ ನೀವು, ನನ್ನ ಫಸ್ಟ್ ನಿರ್ಮಾಪಕರು ನೀವು, ನನ್ನ ಫಸ್ಟ್ ಫ್ರೆಂಡ್ ಕೂಡ ನೀವೇ. ನಾನು ಚಿಕ್ಕವಳಿದ್ದಾಗ ನೀ ದೊಡ್ಡೋಳಾದ್ಮೇಲೆ ಏನಾಗ್ತೀಯ ಅಂದರೆ, ನಾನು ದೊಡ್ಡೋಳಾದ್ಮೇಲೆ ಶ್ರೀನಾಥ್ ಅಂಕಲ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ದಟ್ಸ್ ಅ ಬಿಗ್ ಜೋಕ್. ಶ್ರೀನಾಥ್ ಅಂಕಲ್ ಇವತ್ತಿಗೂ ರೇಗಿಸ್ತಾರೆ, ಮಿಸ್ ಆಗಿಬಿಟ್ಟೆ ಕಣಮ್ಮ ನೀನು ನನಗೆ ಅಂತ. ನಿಮ್ಮ ಒಂದು ಯೌವನವನ್ನು ಹೇಗೆ ಕಾಪಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ಎಲ್ಲರ ಪ್ರಶ್ನೆ ಇರುತ್ತೆ, ಎಲ್ಲರಿಗೂ ಮನಸ್ಸಲ್ಲಿರುತ್ತೆ. ಯಾಕೆಂದರೆ ಎಂಥ ಒಳ್ಳೆ ಸ್ಕಿನ್ನು, ಎಂಥ ಒಳ್ಳೆ ಚಬ್ಬಿ ಚೀಕ್ಸ್ ನಿಮಗೆ.
ನಾವೆಲ್ಲ ನಿಮ್ಮನ್ನ ಬೆಣ್ಣೆ ಬಿಸ್ಕೆಟ್ ಕೆನ್ನೆ ಅಂತ ರೇಗಿಸ್ತಾ ಇದ್ವಿ, ಗಿಲ್ತಾ ಇದ್ವಿ, ಮುತ್ಕೊಡ್ತಾ ಇದ್ವಿ. ನನಗನ್ಸುತ್ತೆ ಇವತ್ತು ಆಲ್ ಗರ್ಲ್ಸ್ ನಿಮ್ಮ ಟೈಮಿನ ಫ್ಯಾನ್ಸ್ ಅಷ್ಟೇ ಅಲ್ಲದೆ ಇವತ್ತಿನ ಕರೆಂಟ್ ಜನರೇಷನ್ ಕೂಡ ನಂತರ ದೇರ್ ಆರ್ ಬಿಗ್ ಫ್ಯಾನ್ಸ್ ಫಾರ್ ಯು. ಇನ್ನೊಂದು ವಿಚಾರ ಹೇಳಲೇಬೇಕು ಶ್ರೀನಾಥ್ಜಿ, ನಾನು ನಿಮ್ಮನ್ನು ಮೊದಲನೇ ದಿನ ನೋಡಿದಾಗಿಂದ ನೀವು ಯಾವ ರೀತಿ ಸ್ನೇಹ, ಪ್ರೀತಿ, ವಿಶ್ವಾಸ ಹೇಗಿದ್ದೀರೋ ಇವತ್ತಿನವರೆಗೂ ಹಾಗೇ ಇದ್ದೀರಾ. ನೋ ಚೇಂಜಸ್ ಅಟ್ ಆಲ್. ಶ್ರೀನಾಥ್ ಅಂಕಲ್, ಐ ಲವ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು. Uncle, I'm extremely happy. Once again, sorry I couldn't be there. ನಿಮ್ಮ ಸಮುದ್ರದಂಥ ಸಾಧನೆಯಲ್ಲಿ ಒಂದು ಸಣ್ಣ ತೊರೆಯಾಗಿ ನಿಮ್ಮ ಜೊತೆಯಾಗಿ ನಾನು ಹರಿದು ಬರ್ತಾ ಇದ್ದೀನಿ. ಐ ಲವ್ ಯು. ರೈಟ್. ನಿಮ್ಮ ಹೀರೋಯಿನ್ ಹೇಳ್ತಾ ಇದ್ರಲ್ಲ ಸರ್, ನಿಮ್ಮ ಚಬ್ಬಿ ಚೀಕ್ಸ್ ಬಗ್ಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನಂಗೆ ಅರ್ಥ ಆಗಲ್ಲ. ನನಗೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾವ್ದು ಕೈ ಬರ್ಬಿಟ್ಟು ಯಾವ್ದು ನಮ್ಮ ಚೆನ್ನಾಗಿ. ಬನ್ನಿ ಮ್ಯಾಮ್. ಎಸ್ ಮ್ಯಾಮ್, ನಿಮ್ಮ ಮಾನಸ ಸರೋವರ ನನ್ನ ಒನ್ ಆಫ್ ದಿ ಫೇವರೈಟ್ ಫಿಲ್ಮ್ಸ್. ನಿಮ್ಮ ಇಬ್ಬರ ಜೋಡಿ, ನಿಮ್ಮ ಪರ್ಫಾರ್ಮೆನ್ಸ್, ಬೋತ್ ಆಫ್ ಯು. ಅಂಡ್ ಸರ್ ನೀವಂತೂ ಸರ್, ದಟ್ಸ್ ಒನ್ ಆಫ್ ದಿ ಬೆಸ್ಟ್ ರೋಲ್ ಸರ್. ನೀವು ಐ ಲವ್ ಯು ಇನ್ ದಟ್ ರೋಲ್. ಮಾನಸ ಸರೋವರ ಟೈಟ್ಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಮೇಝಿಂಗ್. ಅವ್ರ ಮನಸ್ಸು ಹಾಗೆ, ಮಾನಸ ಸರೋವರದ ಹಾಗೆ. ಪುಟ್ಟಣ್ಣಾಜಿ ಒಬ್ಬರು ಹೊಸಬ್ರನ್ನ ಹಾಕಬೇಕು, ನನಗೆ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಅಂತ ನನಗೆ ಅನ್ನಿಸ್ಬೇಕು ಅನ್ನೋದು ನಿಮ್ಮ ಇಷ್ಟ. ಆಮೇಲೆ ಒಂದು ದಿವಸ ಅವ್ರು ನಾನು ಕರಿತಿದ್ದೆ ಅಣ್ಣ ಅಂತ. ಅಣ್ಣ ಬರೋ ನಿಮಿಷ ಬರೋ. ಎಲ್ಲಿಗೆ ಪುಟ್ಟಣ್ಣಾಜಿ ಅಂದ. ಬಾರೋ ಜೊತೆ ಅಂದರು. ಬರ್ತೀನಿ ಪುಟ್ಟಣ್ಣಾಜಿ. ಎಲ್ಲಿಗೆ ಹೇಳಿದ್ದೆ? ಸ್ವಲ್ಪ ಚಾಮರಾಜಪೇಟೆ ಹತ್ರ ಉಮಾಟಾಕೀಸ್ ಹತ್ರ ಹೋಗ್ಬೇಕು ಬಾರೋ ಅಂದರು. ಉಮಾಟಾಕೀಸ್ ಹತ್ರ ಯಾರಿದ್ದಾರೆ ಪುಟ್ಟಣ್ಣಾಜಿ? ಯಾಕೆ ಅಂದೆ. ಬಾರೋ ಅಂದರು. ಇದು ಸರಿ ಅಂತ ಅವ್ರದ್ದು ಕಾರ್ ಬೇಕು, ಅಲ್ಲಿ ಇಲ್ಲಿ ನಿಲ್ಸಿ ಕಾರು ಅಂತ ಹೇಳ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಅಣ್ಣ ನೋಡು ಅಂದರು. ಏನು ಪುಟ್ಟಣ್ಣಾಜಿ ಎಲ್ಲಿ ನೋಡು ಅಂದರು. ನೋಡಿದೆ, ಈ ಹುಡುಗಿ ಟ್ಯಾಂಕ್ ಅಂತ ನಡ್ಕೊಂಡು ಬರ್ತಾ ಇದ್ದಾರೆ. ಪುಟ್ಟಣ್ಣಾಜಿ ಹೇಗಿದೆ ಅಡುಗೆ? ಒಂಥರ ಅದು ಚೆನ್ನಾಗಿ ನಡ್ತಾ ಇದ್ದಾರೆ ಪುಟ್ಟಣ್ಣಾಜಿ ಅಂದೆ. ಅವಳು ಎಲ್ಲಿ ತಿರುಗ್ತಾಳೆ ನೋಡ್ತಾ ಇರೋದು. ಇವಳು ಸೀದಾ ಹಿಂಗೆ ಹೋದು, ಒಂದು ಹಿಂಗೆ ತಿರ್ಕೊಂಡು ಬಡಬಡ ಹಿಂದೆ ಹೋದು. ಅವಳು ಸೀದಾ ಅವ್ಳ ಮನೆಗೆ ಹೋಗಿದ್ದು ಚಾಮರಾಜಪೇಟೆ ಇದರಲ್ಲಿ. ಸೀದಾ ಪುಟ್ಟಣ್ಣಾಜಿ ಇರೋದು. ನಾನು ಇವ್ರೇನಿಗೆ ಹೋಗ್ತಿದ್ದೆ. ಅಲ್ಲಿ ಸೀದಾ ಅವಳಿಗೆ ಹೋದ್ರು. ಏನಮ್ಮ ನಮ್ಮ ಪಿಕ್ಚರ್ ಮಾಡ್ತೀರಾ? ಪುಟ್ಟಣ್ಣಾಜಿ ಮನೆಗೆ ಹೋಗಿ ಪಾಠ ಮಾಡ್ತಿದ್ದಾರೆ, ಯಾರು ಇಲ್ಲ ಅಂತಾರೆ. ಆದರೂ ಅವರಮ್ಮ ಆ್ಯಕ್ಟ್ ಮಾಡೋರು. ಅವರು ಪುಟ್ಟಣ್ಣಾಜಿ ನೀವು ಅಂತ. ಇವಳು ಆವಾಗಲೇ ಹಿಂಗೆ ನೋಡಿದ್ಲು. ಹಾಂ ಅಂತ. ಆ್ಯಕ್ಟ್ ಮಾಡ್ತೀಯಾ ಅಂದರು. ಅಷ್ಟೇ ಅವಳು ಅಂದಿದ್ದು. ನಾಳೆ ಬಾ ಆಫೀಸ್ ಬಾ, ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನೋಡಿದ್ರೆ ಅವಳು ಮೊದಲನೇ ಪಿಕ್ಚರ್ ಅದು ಏನು ಆ್ಯಕ್ಟ್ ಮಾಡ್ತಾ ಇದ್ದಾಳು. ನಿಮ್ಮ ಕೋಆಪರೇಷನ್ ಸಪೋರ್ಟ್ ಇಲ್ಲದೆ ಇದ್ದರೆ ನಾನು ಹಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ರೈಟ್. ಶ್ರೀನಾಥ್ ಜಿ ಆಸ್ ಅ ಪರ್ಸನ್ ಭಾಳ ಹತ್ರದಿಂದ ನೋಡಿದಿರಿ. ಸಚ್ ಎ ವಂಡರ್ಫುಲ್ ಪರ್ಸನ್. ಇನ್ನು ತುಂಬ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈಸ್ ವೆರಿ 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 ನೈಸ್. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇವತ್ತು ಅವ್ರ ಮುಂದೆ ಬಂದು ನಾನು ನಿಂತು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಒಂದು ಪ್ರೋಗ್ರಾಮಲ್ಲಿ. ಅಂದರೆ ನನಗೆ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು. ರೈಟ್ ಶ್ರೀನಾಥ್ ಸರ್, ನಿಮ್ಮ ರೊಮ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಬಗ್ಗೆ ನಮ್ಮ ವೀಕೆಂಡ್ 10 ಏನ್ ಹೇಳುತ್ತೆ ನೋಡಿ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ. ಬಾ ಕೂತ್ಕೊ. ಬೇಡ, ನಾನು ನೆಲದ ಮೇಲೆ ಇರೋಳು. ನಾ ಕೂತಿರೋ ಕಾರು ನೆಲದ ಮೇಲೆ ಇರೋದು. ಬೇಸುಗೆ 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 ಬೇಸುಗೆ. ಮುಂದಕ್ಕೆ ಬಾಯಿ ಹತ್ರ ಬಾ. ಜೀವನವೆಲ್ಲ ಸುಂದರ ಬೆಸುಗೆ,
ಜನುಮ ಜನುಮಕ್ಕೂ ಆತ್ಮದ ಬೆಸುಗೆ. ಸೋಲಕ್ಕಿ ಕಲ್ಪನಾ ಅವರು, ಜಯಂತಿಯವರು, ಭಾರತಿ, ಆರತಿ, ಮಂಜುಳಾ, ಜಯಮಾಲಾ, ಲಕ್ಷ್ಮಿ, ಸರಸ್ವತಿ, ಸರಿತಾ, ಎಲ್ಲ ಆರ್ಟಿಸ್ಟ್ಗಳು ಒಂಥರ ದೇವರ್ ಸೋ ಫ್ರೆಂಡ್ಲಿ ಅಂಡ್ ಮನೆಯವ್ರ ಥರನೇ ಇದ್ದು, ಒಬ್ಬ ದೊಡ್ಡ ಸ್ಟಾರ್ ಆಗಲಿ ಅಂತ ಅದೆಲ್ಲ ಅವ್ರಿಗೆ ಇಲ್ಲೇ ಇಲ್ಲ. ಆಲ್ಮೋಸ್ಟ್ ಅರ್ಧ ನನಗೆ ಶಕ್ತಿ ಕೊಟ್ಟರು ಆ ಹೀರೋಯಿನ್ಗಳಮ್ಮ. ವಾವ್. ಅವರೆಲ್ರಿಗೂ ನಾನು ನನ್ನ ಧನ್ಯವಾದ ಹೇಳಬೇಕು. ರೈಟ್ ಸರ್, ಈ ರೊಮ್ಯಾಂಟಿಕ್ ಫಿಲ್ಮ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನಮಗೆ ಆಸ್ ಅ ರೊಮ್ಯಾಂಟಿಕ್ ಹೀರೋಸ್ ವೀನೋ ಅಲ್ಲಿರುವ ತೊಂದರೆಗಳು ನೋಡಕ್ ಬಹಳ ಚೆನ್ನಾಗಿರುತ್ತೆ. ನೋಡಕ್ ಬಹಳ ಚೆನ್ನಾಗಿದೆ ಆ ಕ್ಲೋಸ್ ಅಪ್ ಇಬ್ರು ಡೂಯೆಟ್ ಆಡೋದು ಎಲ್ಲ, ಅಲ್ಲಿ ಆಗುವಂತ ಅನಾಹುತಗಳು, ಅಲ್ಲಾಗುವಂತ ಸಮಸ್ಯೆಗಳು. ಅದು ಒಂದು ಈ ಸಿನಿಮಾ ಶೂಟಿಂಗ್ ಅಂದ್ರೆ ಕನಿಷ್ಠ 1,000 ಜನ ಸೇರುವಂತ ಜಾಗ. ಹೌದು. ಅಲ್ಲಿ ಕ್ಲೋಸ್ ಅಪ್ ಇಡ್ತೀವಿ, ನೀವು ಲವ್ ಮಾಡಿ ಸರ್ ಅಂತ. ರಣ ಬಿಸಿಲು ಬೊಬೊ ಅಂತ ಒಳಗೆ ಬೆವತೋಗ್ತಾ ಇರುತ್ತೆ. ಟಚ್ ಅಪ್ ಮಾಡ್ಕೊಂಡಿರ್ಬೇಕು. ಅವ್ರ ಆಕ್ಷನ್ ಅಂದ ತಕ್ಷಣ ಸುತ್ತ ಜಗತ್ತೇ ಕಾಣಿಸ್ಬಾರ್ದು. ಅವರಿಬ್ರು ಹೇಳ್ಕೊಂಡು ಐ ಲವ್ ಯು, ನನ್ನ ಪ್ರೀತಿಸ್ತೀಯ, ನೀ ಪ್ರೀತಿ ಮಾಡಬೇಕು, ನಿನ್ನ ಪ್ರೀತಿಯಿಂದಾನೆ ನಾ ಬದುಕಿರೋದು, ನೀನಿಲ್ಲದೆ ನನಗೆ ಜೀವ ಇಲ್ಲ ಅಂತ ಹಿಂಗೆಲ್ಲ ಹೇಳ್ಬೇಕು. ಅದು ಅಷ್ಟು ಜನ ಹಿಂಗೆ ನೋಡ್ತಿದ್ದಾಗ ಎಲ್ಲದಕ್ಕಿಂತ ಬೇರೆಯೊಬ್ರು ಹೇಳ್ಕೊಟ್ಟು ನಾವು ಪ್ರೀತಿ ಮಾಡ್ಬೇಕಲ್ಲ ಸರ್. ಡೈಲಾಗ್ ಹೇಳ್ಬೇಕಲ್ಲ, ರೀಟೇಕ್ಗಳು ಬೇರೆ. ಅಯ್ಯೋ, ಆದರೆ ಆ ಜನ ಅದನ್ನ ನೋಡ್ತಾ ವಾವ್ ಅಂದಾಗ ಖುಷಿ ಆಗೋದು. ಒಂದೇ ಟೇಕ್ ನಮ್ ಮಾಡ್ಕೊಂಡು ಹೋಗ್ತಾ ಇತ್ತು. ಕೆಲವು ಸಲ ಅದು ನಮ್ಮಿಂದಲೂ ಆಗ್ಬೋದು ಅಥವಾ ಹೀರೋಯಿನ್ ಇಂದ ಆಗ್ತಿತ್ತು ಅಂತಲ್ಲ, ಏನೋ ತಂದ್ಕೊಳ್ಳೋರು ತಿಂಡಿ ಊಟ ಎಲ್ಲ, ಅದು ನಮಗೆ ಇಷ್ಟವಾದೆಲ್ಲ ನಾವು ತಿನ್ಬಿಟ್ಟಿರೋವು, ಬಾಯಿ ವಾಸನೆ ಬರೋದೇನೋ. ಅದು ಬೆಳಗಾಗೆದ್ದು ಕೆಲವು ಬಿರಿಯಾನಿ ತಿನ್ನೋರಿಗೆ ಅದು ಆಸೆಯಿಂದ ಬಿರಿಯಾನಿ ತಿನ್ಬಿಟ್ಟು ಬರೋರು ಮುಖದಲ್ಲಿ ಮುಖ ಹತ್ರ ಇಟ್ಕೊಂಡು ನೀನ್ ಯಾವಾಗಿದ್ದೀನಿ ಹಿಂಗನ್ಬೇಕು. ಅಲ್ಲಿ ಉಫ್ ಅಂದ್ರೆ ವಾಸನೆ, ನೀನು ಹೀಗೆ ಇರ್ತೀಯ ಅಂತ ಕೇಳ್ಬೇಕು. ಡೈರೆಕ್ಟ್ ಕಟ್ಟ ಮುಸಿ ಬಿಟ್ಟರೆ ವಾಸನೆ ಬರುತ್ತೆ. ಸೊ ಆ ಇದರಲ್ಲಿ ಬೇಕಾದಷ್ಟು ಅನುಭವಿಸಿದೀವಿ. ರೈಟ್, ನೀವು ಇವೆಂಟು ಆಕ್ಷನ್ ಫಿಲ್ಮ್ಸ್ ಒಂದು ಹಂತದಲ್ಲಿ ಆಕ್ಷನ್ ಫಿಲ್ಮ್ಸ್ ಮಾಡಬೇಕು ಅಂತ ಆಸೆ ಪಟ್ರಿ, ಆಕ್ಷನ್ ಫಿಲ್ಮ್ಸ್ ಮಾಡಿದ್ರಿ. ಅಂಬರೀಶ್ ಅವ್ರ ಒಂದು ಘಟನೆ ಹೇಳಿದ್ರು, ಅವ್ರು ನಮ್ಮ ಶೋ ಅಲ್ಲಿ ಬಂದಾಗ ಒಂದು ಹುಲಿ ಫೈಟ್ ಅವ್ರ ವರ್ಷನ್ ನಾವು ಕೇಳಿದೀವಿ, ಆ ವಿಡಿಯೋ ಇದೆ ನೋಡಿ, ನಿಮ್ಮ ವರ್ಷನ್ ಹೇಳಿ ನಮ್ಗೆ. 16 ಜನ ಒಂದೊಂದು ಹುಲಿನ ಎತ್ಕೊಂಡ್ಬರೋರು, ಪಟಾರ್ ಅಂತ 16 ಜನ ಔಟು. ಅಯ್ಯೋ ನನ್ನ ಮಗಂದೆ 16 ಜನ ಹಿಡ್ಕೊಂಡು ಹಿಂಗೆ ಆಗೋದು, ನಾವು ಒಬ್ಬ ಏನಪ್ಪ ಮಾಡೋದು ಅಂತ ನಮಗೆ ಪ್ರಾಣ ಹೊಟ್ಟೋಯ್ತು. ಒಳಗೆ ಹೋದ್ರೆ ಹಿಂಗೆ ಕೂತಿರೋದು ಅಂದರೆ ವಾಪಸ್ ನಾವು KG. ನಾನು ಒಂದು 10 ನಿಮಿಷ ಆದಮೇಲೆ ಈಚೆ ಬಂದೆ ಮೇಕಪ್ ರೂಮಿಂದ. ಚಪ್ಪಾಳೆ ಸೌಂಡ್ ಹಿಂಗೆ ಅಲ್ಲ ಹೊಡಿತಾವ್ರೆ. ಏನೇ ಅಂತ ಗೊತ್ತು. ನೋಡಿದ್ರೆ ಮನೆ ನಾಯಿ ಇರ್ತದಲ್ಲ, ಅದು ಶ್ರೀನಾಥ್. ನಾನಾದ್ರೂ ಸ್ವಲ್ಪ ತರ್ಪ, ಅವ್ನು ಗುಡ್ ಮಾರ್ನಿಂಗ್ ಮಾ, ಗುಡ್ ಮಾರ್ನಿಂಗ್ ಮಾ. ಹುಲಿ ಪಕ್ಕ ಕೂತ್ಕೊಂಡು ನಾಯಿ ಥರ ಸೌರ್ತಾವನೆ. ಅಮ್ಮ ಅಮ್ಮ ಅಂತಾನೆ. ಅಯ್ಯೋ ನನ್ನ ಮಗನೇ ಏನಾಯ್ತು ಅಂತ ಒಳಗೋಗಿ ಹುಲಿನ ಎತ್ತಿ ಬಿಸಾಕಿ, ಆ ಹುಲಿಗಳು ಹೆಂಗಿತ್ತು ನಾವುಗಳು ಹುಲಿ ಆಗ್ಬಿಟ್ವಿ. ಆ ಹುಲಿ ಅಂತ ಅಲ್ಲಿ ಹೋಗೋದು, ತೆಗ್ದಿದೆ ಹಿಂಗೆ ಹಿಡಿದು ಲಾಸ್ಟಲ್ಲಿ ಹಿಂಗೆ ಬಿಸಾಕಿ ಕ್ಯಾಮ್ರಾಗೆ ತೋರಿಸ್ಕೊಂಡು ಸತ್ತೋದಂಗೆ ಮಾಡಿ ಬಿಟ್ವಿ. ಹೇಳಿ ಸರ್, ಹುಲಿನ ನಾಯಿ ಮರಿ ತರ ಸೌರ್ತಿದ್ರಂತಲ್ಲ ಸರ್, ಅಂಬರೀಶ್ ಅವರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಆ ಶಾಕ್ ಆಗಕ್ಕೂ ಅವನೇ ಕಾರಣ. ಏನ್ ಸರ್? ಒಂದು ಕೆಲಸ ಮಾಡೋಣ, ಸೆಟ್ಟಲ್ಲಿ ಲೈಟಿಂಗ್ ಎಲ್ಲ ಮಾಡಿದ್ಮೇಲೆ ಲೈಟ್ ಬಾಯ್ಸ್ನು ಎಲ್ಲ ಆಚೆ ಕಳಿಸ್ಬಿಡೋಣ. ಕ್ಯಾಮ್ರಾಮನ್ನು, ಡೈರೆಕ್ಟ್ರು, ಒಬ್ಬ ಅಸಿಸ್ಟೆಂಟ್ ಇಟ್ಕೊಳ್ಳೋಣ, ಬಾಲ್ ಹಾಕ್ಬಿಡೋಣ. ಹುಲಿ ಹತ್ರ ನಾವು ಹೋಗೋದೇ ಬೇಡ, ಇಷ್ಟು ದೂರದಲ್ಲೇ ಅದನ್ನು ಶೂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವೆಲ್ಲ ನಾವು ಮಾತಾಡಿದ್ವಿ. ಸರಿ, ಇಬ್ಬರು ಅಂತ ತೀರ್ಮಾನ, ಎಸ್ ಅಂತ. ಮಾನ್ಯ ಸರ್, ಶೂಟಿಂಗ್ ಅಂತ ನಾವು ಹೋಗ್ತೀವಿ, 1,000 ಜನ ಇದ್ದಾರೆ ಅಲ್ಲಿ, ಯಾಕೆ ಇಷ್ಟು ಜನ ಸ್ಟುಡಿಯೋಗೆ ಬಂದಿದ್ದಾರೆ ಎಂದು. ಸರ್ ಇವತ್ತು ಹುಲಿ ಫೈಟ್ ಇದೆ ಅಂತ ಸರ್ ಡೈರೆಕ್ಟ್ ಕೇಳಿದ್ದಾರೆ, ನಾವೆಲ್ಲ ಕೂತ್ಕೋಬೇಕಂದ್ರೆ. ನೀವು ಯಾಕೆ ಕೂತ್ಕೋಬೇಕು ಅಂದು. ಇಲ್ಲ ಸರ್, ಅದು ನಮ್ಮೆಲ್ಲರ ಮುಂದೆ ನೀವು ಫೈಟಿಂಗ್ ಮಾಡ್ಬೇಕಂದ್ರೆ ಸರ್, ಲೈಟ್ ಬಾಯ್ಸ್ನೇ ಆಚೆ ಕಳಿಸ್ಬೇಕು ಅಂದ್ರೆ ಇದೇನು 1,000 ಜನ ಬಂದಿದ್ದಾರೆ, ಏನು ಮಾಡೋದಪ್ಪ ಯೋಚನೆ ಹತ್ಕೊಂಡು ಅಂಬರೀಷ್ ಇದೇನೋ ಕೈ ಕೊಳ್ಳೋದು ಕಣಪ್ಪ, ಇದಾಗ್ತದೆ. ನಿನ್ನ ಬುದ್ಧಿ ನನಗೆ ಗೊತ್ತು, ಇದು ಒಂದು ದಿವಸ ನಾನು ಹೇಳೋದು ಕೇಳ್ತೀಯಾ ಅಂದ. ಏನು ಮಾಡಬೇಕು ಅಂದೆ. ಇಲ್ಲ, ನಿಂದು ಕೆಲವು ರೂಲ್ಸ್ಗಳೆಲ್ಲ ಇದೆ,
ಆ ರೂಲ್ಸ್ ಎಲ್ಲ ಇಲ್ಲಿ ನೀವು ಬಿಡಬೇಕು ಅಂದ. ರೂಲ್ಸ್ ಬಿಟ್ಟು ಫೈಟಿಂಗ್ ಕಣೋ, ಅದು ಹೆಂಗೋ ಮಾಡೋದು ಅಂದೆ. ಅದಕ್ಕೆ ನಾನು ಹೇಳ್ತಾ ಇರಲ್ಲ ಏನು ಅಂದೆ, ನೀನು ಮೇಕಪ್ ಹಾಕೊಂಡಾಗ ಏನು ಕುಡಿಯಲ್ಲ ಅಂತ್ಯ, ನಾ ರಮ್ ತರಿಸ್ತೀನಿ, ನೀ ಕುಡಿ, ಇಬ್ರು ಹೋಗಿ ಫೈಟ್ ಮಾಡಬೇಕು ಅಂದ. ಹೋಗರೆ ಬೆಳಗ್ಗೆ ಎದ್ದು ಹೋಗ ಯಾವನ ಕುಡಿತಾನೆ, ನೀನು ಅವೆಲ್ಲ ಚೆನ್ನಾಗಿ ಇದಕ್ಕೆ ಹೇಳಿದ ಬಿಡು ಅಂತ. ರಮ್ ಅನ್ನೋದು ನನ್ನ ಜೀವನದಲ್ಲಿ ನಾನು ಮುಟ್ಟಿರಲಿಲ್ಲ, ನಂಗೆ ಗೊತ್ತಿಲ್ಲ. ಸರಿ 1000 ಜನ ಇದ್ದಾರೆ, ಅದೇನೋ ತರ್ಸಪ್ಪ, ಅದೇನೋ ತರಿಸು ಅಂದೆ. ರಪ್ಪನ್ನು ತರಿಸ್ಬಿಡ, ರಮ್ಮಿಗೆ ಮೇಲೆ ಹಾಕ್ಕೊಟ್ಟ. ನಾನು ಆ ರಮ್ ಇದು ಏನು ರಮ್ಮೇನೋ ಬರೋಲ್ಲ ಅಂದೆ, ಬರ ಕುಡಿಯಲ್ಲ. ಹಿಂಗೆ ಅರ್ಧ ಹಿಂಗೆ ಕುಡಿದೆ. ಅವನು ಇನ್ನೂ ಒಂದು ಸಿಪ್ ತಗೋತಾ ಇದ್ದ. ಆ ರಮ್ ಒಳಗಡೆ ಹೋಗಿದ್ದು ಅದೇನೋ ಒಂಥರ ಬೆಂಕಿ ಎಲ್ಲ ಬಂದಾಗ ಆಗ್ತಾಯಿದ್ದು. ಏನು ನನ್ನ ಒಂಥರ ಬೆಂಕಿ ಇದೆಯಲ್ಲೋ ಅಂದೆ. ಅದಕ್ಕೆ ಇದನ್ನು ಕುಡಿ ಅಂತ ಹೇಳಿದ್ದು ಅಂದ. ಇನ್ನು ಅರ್ಧ ಆಯ್ತು ಲಪ್ ಅಂತ ಇನ್ನೊಂದು ಹಾಕು ಅಂದೆ. ಸ್ವಲ್ಪ ನಿಧಾನ ಕುಡಿ ಅಂದ. ಹಾಕೋ ಅಂದ. ಲಪ್ ಅಂತ ಹಾಕಿದೆ, ಸೀದಾ ಹೊಟ್ಟೋದೆ. ಎಲ್ಲೋ ಬಾತ್ರೂಮ್ಗೆ ಹೋಗಿದ್ದಾನೆ ನೀವು ನೋಡ್ಕೊಂಡು ಅವ್ನು ಸುಮ್ಮನೆ ಕೂತಿದ್ದಾನೆ. ನಾ ಸೀದಾ ಏಯ್ ಏನು ಎಲ್ಲ ಹುಲಿ ಹುಲಿ ಎಲ್ಲ ಅಂದೆ. ಅದೇ ಸರ್ ಏನು ಮಾಡಬೇಕು ಅಂತ ಫೈಟ್ ಬಂದು ನಡೆಯೋದು ಅದು ಹೋಗಿ ಅದ್ರ ಮೇಲೆ ಬಿದ್ದಿದ್ದು ಬೀಳ್ಬೇಕಾದ್ರೆ ನಾನು ಲಾಪಂತ ಬಿದ್ದು ಹಿಡ್ಕೊಂಡೆ. ಎಲ್ಲರೂ ಹಿಂಗೆ ಚಪ್ಪಾಳೆ, ಈ ಚಪ್ಪಾಳೆ ಮೇಕಪ್ ರೂಮ್ ಕೇಳಿಸಿದೆ. ಅವನಿಗೇನಿದು ಚಪ್ಪಾಳೆ ಹೊಡಿತಿದ್ದಾರಲ್ಲ ಯಾಕೆ ಅಂತ ಒಳಗೆ ಬಂದ. ನನಗೆ ಬಿಸಿ ಮೈಯೆಲ್ಲ ಇದೆ. ಏ ಅಮ್ಮಿ ಹುಲಿ ಅಂತ ನೋಡ ಇಲ್ಲಿದೆ, ಫೈಟ್ ಮಾಡ್ಬೇಕಂದ್ರೆ ಭಾಳ ಮಗನ ನಾ ಮಾಡ್ತಾ ಇದ್ದೀನಿ ಹಿಂದೆ. ಅಯ್ಯೋ ನನ್ನ ಮಗನಿಂದ ಲಪ್ ಅಂದಿದ್ದ. ಹುಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮಿಬ್ರಿಗೂ ಹೆದರ್ಕೊಂಡಿದೆ. ಬಿಸಾಕಿದ್ರಂತ ಹುಲಿನ ಬಿಸಾಕೆಲ್ಲ ಮಾಡಿದೆ. ಅದು ಹಿಂಗೆಲ್ಲ ಹೊಡೆದಿದೆ ಕಾಲ್ಗೆ. ಅದು ಒಂದ್ಸಲ ಹಿಂಗೆ ಹೊಡೆದ ನೋವುತ್ತಮ್ಮ, ನನಗೆ ಏನು ಗೊತ್ತಾಗಲ್ಲ ಮಾಡಿದ್ವಿ. ಸಂಜೆ ಹೊತ್ತಿಗೆ ಎಲ್ಲ ಫೈಟ್ ಮುಗ್ದಿರ್ಬೇಕು ಅಂತ. ಆಯ್ತಪ್ಪ ಬಾಬು ಥ್ಯಾಂಕ್ ಯು ಅಂತ ನಡಿಬೇಕಾದ್ರೆ ಅದು ಹುಲಿಯೆಲ್ಲ ಹಾಕಿದ್ದು ಅಮ್ಮ ಅಪ್ಪ ಅಂತ ಹೋಗ್ತೇವೆ. ಇನ್ನೇನು ಕಾಲು ಹತ್ತುವಾಗ ಬಾಬು ಬಂದ. ಏ ಅಮರೀಶ ಶ್ರೀನಾಥ್, ಅದು ನಾವು ಶಾರ್ಟ್ಸ್ ತೆಗೆದಿದ್ದು ಇನ್ನೊಂದು ಸ್ವಲ್ಪ ಬೇಕಾಗಿದೆ, ನಾಳೆ ಬೆಳಗ್ಗೆನೂ ಕಂಟಿನ್ಯೂ ಆಗುತ್ತೆ ಅಂತ. ಒಂದು ದಿವಸ ನಾವು ಕುಡಿದು ಅದು ಏನೇನೋ ಮಾಡಿದ್ವಿ. ನಮ್ಮ ಕೈಲಿ ಅವೆಲ್ಲ ಆಗಲ್ಲಪ್ಪ ಇಲ್ಲ, ಅದೇನೋ ಅಡ್ಜಸ್ಟ್ ಮಾಡಿದ್ದ. ಕೊನೆಗೆ 1000 ಜನ ಕಳಿಸ್ದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು. ಆ ಫೈಟಿಂಗಿಗೆ ಅವನ ಅಂಬರೀಷ ಕೊಟ್ಟಿದ್ದ ಧೈರ್ಯ ಅದು. ಇನ್ನೊಂದು ನೀ ಕೇಳಿದೆ ಹೇಳ್ಬೇಕು. ಪ್ರಣಯ ರಾಜ ಸಾಫ್ಟು ಫ್ಯಾಮಿಲಿ ಸಬ್ಜೆಕ್ಟ್ಸು, ಪ್ರಣಯ ಎಲ್ಲ ಸೇರಿದೆ. ನಾನು ಪ್ರಣಯದ ಸೀನ್ಸು ನಾ ಸಿನಿಮಾಗಳೆಲ್ಲ ಮಾಡ್ತಿದ್ದಾಗ ಆಕ್ಷನ್ ಹೀರೋಗಳೆಲ್ಲ ಇದ್ರು. ವಿಷ್ಣು ಸಖತ್ ಅವ್ರ ಕಾಲೆಲ್ಲ ಆಯ್ತು ಹೊಡೆದೋಗಿದ್ದು ಎಲ್ಲ ಮಾಡ್ತಿದ್ದ. ಸೊ ಆಕ್ಷನ್ ಏರ ಅಂತ ಬಂದ್ಬಿಡೋದು. ನಾನು ಒಪ್ಕೋತಿದ್ದು ಸಾಂಸಾರಿಕ. ಇದು ಆಕ್ಷನ್ ಹಿಟ್ ಆಗೋಗೋದು ನಮ್ಮದು ಅದೇ ಚೆನ್ನಾಗಿ ಹೋಗ್ತಾ ಇತ್ತು. ಇದು ಪಿಕ್ಚರ್ಗಳು ಸುಮಾರು ಒಂದು 5-6 ಪಿಕ್ಚರ್ಗೆ ಕೈಲಿರುವಾಗ ಅದು ಮುಗಿಸಿ ಮಾಡಬೇಕು. ನನ್ನ ಮೇಲೆ ಅವೆಲ್ಲ ಆಕ್ಷನ್ ತಗೋಬೇಕು. ನಾನು ಆಕ್ಷನ್ ಪಿಕ್ಚರ್ ಒಪ್ಕೊಂಡು ಆಕ್ಷನ್ ಎಲ್ಲ ಮಾಡಿ ಅದು ರಿಲೀಸ್ ಆಗೋ ಅಷ್ಟೊತ್ತಿಗೆ ಟ್ರೆಂಡು ಈ ಫ್ಯಾಮಿಲಿಗೆ ಬಂದಿರೋದು. ಇನ್ನೊಂದು ಹೆಂಗಿರೋದು ಫೈಟಿಂಗ್ ಅಲ್ಲಿ ನಾನು ಯಾವ ಹೀರೋಕ್ಕೆ ಹಂಗೆ ಫೈಟ್ ಎಲ್ಲ ಮಾಡಿದ್ದೀನಪ್ಪ. ಬೇರೆ ಹೀರೋಗಳು ಫೈಟ್ ಮಾಡಿದ್ರೆ ಚಪ್ಪಾಳೆ ಹೊಡೆದು ವಿಷಲ್ ಹೊಡೆದು ಕಾಸೆಲ್ಲ ಎಸೆಯೋ ಜನ, ನಾನು ಹೊಡೆದ್ರೆ ಅಯ್ಯೋ ಯಾಕೆ ಅಯ್ಯೋ ಏನಪ್ಪ ಅಂದ್ರೆ ಅಯ್ಯೋ ಪಾಪ ನಿಮ್ಮ ಕೈಲೂ ಹೊಡೆಸ್ತಾರಲ್ಲ ಸರ್. ನಾನು ಮಾಡಿಲ್ವ ಚೆನ್ನಾಗಿ ಮಾಡಿಲ್ವ ಅಂದ್ರೆ ಇರ್ಬೋದು ಸರ್, ಅದು ಪಾಪ ನಿಮ್ಮ ಕೈಲಿ ಪಾಪ ಇವರು ಅಯ್ಯೋ ಪಾಪ ಅಂತದನ್ನ. ಅದರಿಂದ ಎಷ್ಟೋ ಒಂದು ಕಡೆ ಶ್ರೀನಾಥ್ ಫೈಟಿಗೆ ಪಾಪ ಅಷ್ಟೇ. ರೈಟ್ ಸರ್, ನಿಮಗೆ ಬಹಳ ಹತ್ತಿರವಾದವರು, ನಿಮ್ಮನ್ನು ಬಹಳ ಪ್ರೀತಿ ಮಾಡೋರು ಇಬ್ರು ಇನ್ಸ್ಟಂಟ್ ಸರ್ಪ್ರೈಸ್ ಕೊಡಕ್ ಬರ್ತಿದ್ದಾರೆ. ಸ್ವಾಗತಿಸಿ, ಪ್ಲೀಸ್ ವೆಲ್ಕಮ್. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ನಿನ್ನ ಪ್ರೀತಿಯ ಗುಟ್ಟೇನು. So sweet. ಸರ್, ನನಗೆ ಮೊದಲನೇದಾಗಿ ನಾನು ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆನೆ ನನ್ನ ಹೈಸ್ಕೂಲ್ ದಿನಗಳಲ್ಲಿ ನಾನು ನೋಡಿದಂಥ ಮೊದಲನೇ ಸಿನಿಮಾ ನಟರು ಅಂದರೆ ಜೀವಂತವಾಗಿ ನಾನು ಬೇರೆ ನಟರುಗಳನ್ನ ನೋಡಿದ್ದೀನಿ. ಆದರೆ ಶ್ರೀನಾಥ್ ಅವ್ರನ್ನ ಮಧುರ ಮಿಲನ ಅಂತ ಒಂದು ಸಿನಿಮಾ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಹಿಸ್ಟಾನಿಕ್ ಕ್ಲಬ್ ಅಂತ ಒಂದಿತ್ತು. ಅದರಲ್ಲಿ ಇವರು ಮತ್ತು ಇವರ ಅಣ್ಣ ಸಿಂಹ ನಾಟಕ ಮಾಡೋರು. ಸೊ ನಮ್ಮ ಕಾಲೇಜ್ನವರೇ ಹೀರೋ ಆಗ್ಬಿಟ್ಟಿದಾರಲ್ಲ, ಅದು ನಮಗೆ ತುಂಬ ವಿಶೇಷ ಮತ್ತೆ ಸಂತೋಷ. ಇದಾದ ಕೆಲವು ದಿನಗಳ ನಂತರ ಕಾಕನ್ ಕೋಟೆ ಅಂತ ಒಂದು ಸಿನಿಮಾ ಆಗುತ್ತೆ. ಅದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗ್ತೀನಿ, ಇವರು ಅದ್ರಲ್ಲಿ ನಾಯಕರಾಗಿ ಬರ್ತಾರೆ. ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಇವ್ರ ಮನೆಗೆ ಹತ್ತಿರವಾಗ್ತೀನಿ. ಇವ್ರ ಮನೆಯಲ್ಲಿ CR ಸಿಂಹ ಅಣ್ಣ,
ಶ್ರೀನಾಥ್ ಅವರು, ಅದೇ ನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಆದರೆ 3ನೇ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡ್ತಾರೆ. ಸೊ ಅದು ಭಾಳ ಹೆಗ್ಗಳಿಕೆ. ಶ್ರೀನಾಥ್ ಅವರು ಪ್ರಣಯ ರಾಜ, ರಮೇಶ್ ತ್ಯಾಗರಾಜ, ಮತ್ತು ಇಲ್ಲಿ ಸುಂದರ ರಾಜ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತೆ. ಒಂದೇನೆಂದರೆ ಕಲಾವಿದರುಗಳು, ತಂತ್ರಜ್ಞರು, ಪ್ರೊಡ್ಯೂಸರು, ನಿರ್ಮಾಪಕರು, ನಿರ್ದೇಶಕರುಗಳು ಎಲ್ಲೂ ಏನನ್ನೂ ಹೇಳದೇ ಇರುವಂಥ ವಿಚಾರಗಳನ್ನ ಬಹಳ ಮನಸ್ಸಿಗೆ ಮುಟ್ಟುವ ಹಾಗೆ ಈ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಐ ಥಿಂಕ್ ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ ಅಂದರೆ ವೀಕೆಂಡ್ ವಿತ್ ರಮೇಶ್. ಥ್ಯಾಂಕ್ ಯು ಸರ್. ಮೊದಲು ಸರ್ನ ನಾನು ಮೀಟ್ ಮಾಡಿದ್ದು ಪ್ರೀತಿ ವಾತ್ಸಲ್ಯ ಚಿತ್ರದಲ್ಲಿ. ಅದರಲ್ಲಿ ಹೀರೋ ಹೀರೋಯಿನ್ ಆಗಿ ನಾವು ಓಡು ಹೋಗಿ ಮದುವೆ ಆಗ್ಬೇಕಾದಂತ ಒಂದು ಸಂದರ್ಭ. ಅದಕ್ಕೆ ನಮಗೆ ಸಹಾಯ ಮಾಡುವಂತ ಬಹಳ ಪ್ರೀತಿ ಅಂಕಲ್ ರೋಲ್ನ ಶ್ರೀನಾಥ್ಜಿ ಮೊದಲನೇ ಸಲ ಆವಾಗ ಪೋಷಕ ಒಂದು ಮುಖ್ಯ ಪ್ರಧಾನ ಪಾತ್ರದಲ್ಲಿ ಅವರು ಅಭಿನಯಿಸಿದ್ರು. ಅಂಥ ಒಂದು ಫ್ಯಾಂಟಾಸ್ಟಿಕ್ ರ್ಯಾಪೋ ಅಲ್ಲಿಂದ ಪ್ರಾರಂಭ ಆಯಿತು ಪ್ರೀತಿ ವಾತ್ಸಲ್ಯ. ನನ್ನ ಜೀವನದ ನಟನೆಯ ಎಲ್ಲ ಲೆಸನ್ಸ್ನ ಹೇಗೆ ಚಲನಚಿತ್ರದಲ್ಲಿ ಆಕ್ಟ್ ಮಾಡಬೇಕು ಅಂತ ಕಲಿತಿದ್ದು ಪುಟ್ಟಣ್ಣಜಿ ಅವರ ಹತ್ರ. ಆದರೆ ಚಿತ್ರರಂಗದ ಬದುಕನ್ನ ಹೇಗೆ ವಿನಮ್ರನಾಗಿರಬೇಕು, ಹೇಗೆ ಎಲ್ಲರ ಜೊತೆ ಬೆರಿಬೇಕು, ಹೇಗೆ ಎಲ್ಲರನ್ನು ಪ್ರೀತಿಸಬೇಕು, ಗೌರವಿಸಬೇಕು ಅನ್ನುವಂಥ ಈ ಒಂದು ವಿಶೇಷವಾದ ಪಾಠವನ್ನು ಕಲಿತಿದ್ದು ನಾನು ಶ್ರೀನಾಥ್ಜಿ ಅವರಿಂದ. ಒಳ್ಳೆ ಚಿತ್ರಗಳು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಚಿತ್ರಗಳೊಂದು ಪಟ್ಟಿ ಮಾಡಿದ್ರೆ ಎಲ್ಲ ಚಿತ್ರಗಳೇ ಇರುತ್ತೆ. ಅಂಥ ಒಂದು ಸಂಸ್ಕಾರವನ್ನ ನಮ್ಮ ನಾಡಿಗೆ ಕೊಟ್ಟಿರುವಂಥ ಒಂದು ಉತ್ತಮ ಕಲಾವಿದರು. ರಿಯಲಿ ಇವತ್ತಿಗೂ ಕೂಡ ಸಿನಿಮಾ ಕ್ಷೇತ್ರದ ಸಂಬಂಧಗಳು ಕೆಲವಾದರೆ ಸಿನಿಮಾದ ನಂತರ ಕೂಡ ಉಳಿಯುವಂಥ ಕೆಲವು ಮರೆಯಲಾಗದ ಬಾಂಧವ್ಯಗಳಲ್ಲಿ ನನ್ನ ಜೀವನದಲ್ಲಂತೂ ಅತ್ಯಂತ ಮುಖ್ಯವಾದ ಒಂದು ರಿಲೇಶನ್ಶಿಪ್ ಸರ್. ಆ ಪ್ರೀತಿ, ಆ ವಿಶ್ವಾಸ, ನೀವು ಹುಡುಗರು, ನೀವು ನನಗೆ ತೋರಿಸಿರೋದು ನಾನು ಯಾವತ್ತೂ ಹೀಗೆ ಇರೋಂಗೆ ಮಾಡುತ್ತೆ. ಐ ಆಲ್ವೇಸ್ ಥ್ಯಾಂಕ್ ಯು ಫಸ್ಟ್. ಯಾಕೆಂದರೆ ನನ್ನ ಅಷ್ಟು ವಿಶ್ವಾಸವಾಗಿ ನೋಡ್ಕೊಂಡಿದ್ದೀರಲ್ಲ, ಆ ವಿಶ್ವಾಸಕ್ಕೆ ಥ್ಯಾಂಕ್ಸ್ ಅಂತೀನಿ. ಆ ಪ್ರೀತಿ ಕೊಟ್ಟರಲ್ಲ, ಅದಕ್ಕೆ ನನ್ನ ಪ್ರೀತಿನೇ ನಾನು ಕೊಡ್ಬೇಕು, ಇನ್ನೇನೂ ಅಲ್ಲ. ಥ್ಯಾಂಕ್ ಯು. ರೈಟ್ ಸರ್, ನಾಯಕ ನಟನಾಗಿ 100 ಚಿತ್ರಗಳನ್ನ ಮಾಡಿದಂಥ ನೀವು ಒಂದು ಪಾಯಿಂಟಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ಗೆ ಹೋಗ್ತೀರಾ. ಶ್ರೀಧರ್ ಅವರು ಹೇಳಿದಾಗೆ ಪ್ರೀತಿ ವಾತ್ಸಲ್ಯ ಅಂತ ಚಿತ್ರಗಳಲ್ಲಿ ಪ್ರಮುಖವಾದ ಪಾತ್ರಗಳು, ಬಟ್ ನಾಯಕನ ಪಾತ್ರ ಅಲ್ಲ ಅಂತ ರೋಲ್ಸ್ನ ಅಕ್ಸೆಪ್ಟ್ ಮಾಡ್ತೀರಾ. ಆ ಟ್ರಾನ್ಸಿಷನ್ ಹೇಗಾಯ್ತು ಸರ್? ಜೀವನದಲ್ಲಿ ಕೆಲವು ಘಟನೆಗಳು ನಡೆದಾಗ ನಮಗೆ ಅದನ್ನು ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ನೋವು, ಒಂಥರ ದುಃಖವಾಗತ್ತೆ. ನನ್ನ ಮಗಳ ಮದುವೆ ಟೈಮಲ್ಲಿ ಆವತ್ತು ಸಾಯಂಕಾಲ ನಮ್ಮ ಮನೆ ಕಳ್ತನ ಆಗೋಯ್ತು. ಮದುವೆ ದಿವಸ ರಿಸೆಪ್ಷನ್ ನಡೀತಿದ್ದೆ. ಆವತ್ತು ನಾನು ಝೀರೋಗಲ್ಲ ಮೈನಸ್ಗೆ ಹೊರಟೋದೆ. ನನಗೆ ಮುಂದಿನ ಏನು ಅಂತ ಗೊತ್ತಾಗಲಿಲ್ಲ. ಬಟ್ ಇರಬೇಕು. ನನ್ನ ಸ್ನೇಹಿತರುಗಳು ನನಗೆ ಒತ್ತಾಸೆಯಾಗಿ ನಿಂತರು, ನಮ್ಮ ಮನೆಯವರೆಲ್ಲ ಒತ್ತಾಸೆಯಾಗಿ ನಿಂತರು. ಆವಾಗ ನನಗೆ ಗೊತ್ತಾಗಿದ್ದು ಒಂದೇ, ನನಗೆ ಬರೋ ಸಿನಿಮಾಗಳನ್ನ ನಾನು ಒಪ್ಕೊಂಡ್ರೆ ನನಗೆ ಒಂದಷ್ಟು ದುಡ್ಡು ಬರ್ಬೋದು. ನಾನು ಆ ಮೈನಸ್ಸಿಂದ ಝೀರೋಗೆ ಬರಬೇಕು, ಝೀರೋಯಿಂದ ಆಮೇಲೆ ಬೆಳಿಬೇಕು, ನನ್ನ ಮತ್ತೊಂದು ಬದುಕು ಶುರು ಆಗಿದೆ ಅನ್ಕೋಬೇಕು ಅಂತ. ಆವಾಗ ನಾನು ಗೆಸ್ಟ್ ಅಪ್ ಆಗಲಿ ಇದಾಗಲಿ ಒಪ್ಕೊಂಡು ನಾನು ಮಾಡಿದೆ. ನಾ ಫಸ್ಟ್ ಮಾಡಿದ್ದು ರೌಡಿ MLA. ಅಂಬರೀಷನ್ಗೆ ಅಪ್ಪ. ಅಂಬರೀಷ ನನ್ನ ಮುಂದೆ ಅವನು ಎಲ್ಲ ಥರ ಪಾತ್ರಗಳು ಮಾಡಿದ್ದಾನೆ. ತಮ್ಮ ಆದ, ಹೀರೋ ಆದ, ಅವನಿಗೆ ಅಪ್ಪ ನಾ ಮಾಡ್ತೀನಿ ಒಪ್ಕೊಂಡೆ. ನನಗೆ ಆ ಮಾಡುವಾಗ ನನಗೇನು ಅನ್ನಿಸ್ಲ, ಅಲ್ಲಿ ಒಬ್ಬ ಅಪ್ಪ ಬೇಕು, ನಾನು ಅಪ್ಪ ಇದ್ದೀನಿ, ನಾನು ಪ್ರೀತಿ ವಿಶ್ವಾಸ ನೋಡಿದ್ದೀನಿ. ಬಟ್ ಅಪ್ಪನ ಪಾರ್ಟ್ ಮಾಡಕ್ಕೆ ನಾನು ಶುರು ಮಾಡಿದ್ಮೇಲೂ ಶ್ರೀನಾಥ್ ಅವರು ಇಡೀ ಚಿತ್ರರಂಗ ನನ್ನ ನೋಡಿದ ದೃಷ್ಟಿ ಬದಲಾಗಲಿಲ್ಲ. ದಿ ಟ್ರಾನ್ಸಿಷನ್ ನೆವರ್ ಬಿಕಮ್ಸ್ ಎ ಪ್ರಾಬ್ಲಮ್ ಫಾರ್ ಎನಿಬಡಿ. ಅವರು ಅರ್ಥ ಮಾಡಿಕೊಂಡ್ರೆ ಇದು ಜೀವನ ಅಂತ. ನಾವೊಂದು ಹೀರೋ ಪಾರ್ಟ್ ಮಾಡಬೇಕು, ನಾನು ಮಾಡಿದೆ 20 ವರ್ಷ 25 ಮಾಡಿದೆ. ಇವಾಗ ಅಪ್ಪನ ಪಾರ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬದುಕಿದ್ದೀನಿ, ಇನ್ನೂ ಇದೆ, ಇನ್ನೂ ಆಡಿಸ್ತಾ ಇದ್ದೀನಿ. 50 ವರ್ಷ 3 ವರ್ಷಕ್ಕೆ ಮುಗಿಯುತ್ತೆ, ಇನ್ನೂ ಮಾಡ್ತೀನಿ. ಓಕೆ ರೈಟ್ ಸರ್, ಕಮಿಂಗ್ ಬ್ಯಾಕ್, ನಿಮ್ಮ ಈ ಟೆಲಿವಿಷನ್ ಕೆರಿಯರ್ ಮಧ್ಯದಲ್ಲಿ ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಇತ್ತು ಸ್ಮಾಲ್ ಸ್ಕ್ರೀನಲ್ಲಿ. ನಾವು ನೋಡಿದಂಥ ಮೊದಲನೇ ಸ್ಟಾರ್ ನಿರೂಪಕರು ಅಂದರೆ ನೀವು ನಡೆಸ್ಕೊಟ್ಟಂಥ ಆದರ್ಶ ದಂಪತಿಗಳು ಆ ಕಾರ್ಯಕ್ರಮ, ಅದರ ಬಗ್ಗೆ ಹೇಳಿ ಸರ್, ಹೇಗೆ ಶುರು ಆಯ್ತು? 94ನಲ್ಲಿ ಆದರ್ಶ ದಂಪತಿ ಅಂತ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು
ಮೊದಲು ಸಿಟಿ ಒಳಗೆ ಶುರು ಮಾಡಿ ಆಮೇಲೆ ಹಾಗೇ ಊರು ತಗೊಳೋಗ್ತಾ ಇಡೀ ಕರ್ನಾಟಕ ಅದನ್ನು ತಗೊಂಡು ಹೋದೆ. ಅಂಡ್ ಆದರ್ಶ ದಂಪತಿಗಳಲ್ಲಿ ಯಾವುದೇ ಒಂದು ಸಂಸಾರದಲ್ಲಿ ದೊಡ್ಡ ವಿಷಯ ಆದರೆ ಗಂಡ ಹೆಂಡತಿ ಇಬ್ರು ಮಾತಾಡ್ಕೋತಾರೆ. ಸಣ್ಣ ಪುಟ್ಟ ವಿಷಯಗಳನ್ನ ಮಾತಾಡೋದಿಲ್ಲ, ಅದಕ್ಕೆ ಪುರ್ಸತೆ ಇರಲ್ಲ ಅವ್ರಿಗೆ. ಆ ಸಣ್ಣ ಪುಟ್ಟ ವಿಷಯ ಮಾತಾಡ್ಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಆ ಪ್ರೋಗ್ರಾಮ್ ಶುರು ಮಾಡಿದೆ. ಅದನ್ನು ನಾನು ಅವ್ರಿಗೆ ತಿಳಿಸ್ಕೊಟ್ಟಿರ್ಬೋದು, ಆದರೆ ಅವರಿಂದ ನಾ ಬದುಕಲ್ಲಿ ಬೇಕಾದಷ್ಟು ಹೌದು, ಯಾವಲ್ಲ ಬೇಕಾದಷ್ಟು ಎಸ್ ಎಸ್ ಬೇಕಾದಷ್ಟು. ರೈಟ್. ನೀವು ನಡೆಸ್ಕೊಟ್ಟಂತ ಆ ಕಿರುತೆರೆಯ ಕಾರ್ಯಕ್ರಮ 900 ಎಪಿಸೋಡ್ಸ್ ಕಂಪ್ಲೀಟ್ ಮಾಡೋಂಥ ಆದರ್ಶ ದಂಪತಿಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ನಮಸ್ಕಾರ. ನಮಸ್ಕಾರ. ಬಾಗಲಕೋಟೆಯ ಈ ಆದರ್ಶ ದಂಪತಿ ಕಾರ್ಯಕ್ರಮದ ಪರಸ್ಪರ ಸುತ್ತು ನೀರು ಸೇದುವುದು, ನೀರು ತರುವುದು. 9.25 ವರ್ಷದ ತೆಲಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಿ. ಹೌದೌದು. ಸಂಕೋಚ ಏನು ಬಂತು ನಿಮಗೆ? ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ 9 ವರ್ಷದಲ್ಲಿ ಗಂಡಸಿಗೆ ಸಂಕೋಚ ಶುರುವಾಗಿ ಹೋಗಿರುತ್ತೆ ಅಂತ. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಪ್ಪ. ಅಂಡ್ ನಿಮ್ಮ ಜೊತೆ ಶೈಲಜಾ ಮೇಡಮ್ ಅವರು ನೀವಿಬ್ರು ಆಂಕರಿಂಗ್ ಮಾಡ್ತಾ ಇದ್ದಿದ್ದ ರೀತಿ, ಶಿ ವಾಸ್ ವೆರಿ ಗುಡ್ ಅಪ್ಪ. ಶಿ ವಾಸ್ ವೆರಿ ಗುಡ್. ಬಹಳ ಸ್ವಚ್ಛವಾಗಿ ಮಾತಾಡೋರು. ಹೌದು. ಯಾವುದೇ ಟೆನ್ಷನ್ ತಗೋತಾ ಇರಲಿಲ್ಲ. ಶಿ ವಾಸ್ ಆಪ್ಟ್ ಅಂಡ್ ಶಿ ಸಪೋರ್ಟೆಡ್ ಮಿ ಲೈಕ್ ಎನಿಥಿಂಗ್ ಅಪ್ಪ. ಇವತ್ತೆಲ್ಲೋ ಮಂಗಳೂರು ಕೂತಿದ್ದಾರೆ. ಏನು ಸರ್ ಮಂಗಳೂರಲ್ಲಿ? ಮಂಗಳೂರು ಅವರು ಇವಾಗ ಅಲ್ಲಿ ಹೋಗಿರೋದು ಅವರು. ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಅಂಡ್ ಜ್ಞಾಪಿಸ್ಕೊತಾ ಇರ್ತೀವಿ, ಈ ಥರ ಇರಬೇಕು ಹಿಂಗಿತ್ತಲ್ವಾ, ಈ ಪ್ರೋಗ್ರಾಮ್ ಹಿಂಗಾಯ್ತಲ್ವಾ ಅಂತ. ಏನಿದ್ರು ನೀವಿಬ್ರು ಪಕ್ಕ ನಿಂತ್ಕೊಂಡು ನೋಡೋ ಕಳೆನೇ ಬೇರೆ ಸರ್. ಚೆನ್ನಾಗಿರೋದು. ಏನು ಸರ್ ಹಂಗೆ ಪ್ಲಾನ್ ಮಾಡಿ ಸರ್, ಹಂಗೆ ಪ್ಲಾನ್ ಮಾಡಿ. ಹಿಂಗೆ ಬಂದ್ರೆ ಅದು ಎಲ್ಲಿ ಇರ್ಬೇಕಲ್ಲಪ್ಪ. ನಾವು ಹಿಂಗೆ ಬರ್ಬೇಕಾ, ನಾವು ಹಿಂಗೆ ನಿಂತ್ಕೊಂಡ್ರೆ ಹಾಯ್ ಸರೋಜಾಜಿ, ವೆಲ್ಕಮ್ ಪ್ಲೀಸ್. ಏನ್ ಖುಷಿ ಆಗ್ತಿದೆ ನಿಮ್ಮ ಜೊತೆ ನೋಡಕ್ ನಮಗೆ. ಸೋ ಸ್ವೀಟ್. ಥ್ಯಾಂಕ್ ಯು ಶೈಲಜಾಜಿ. ಬನ್ನಿ ಪ್ಲೀಸ್. ಆದರ್ಶ ದಂಪತಿಗಳು ಆ 900 ಎಪಿಸೋಡ್ಸ್, ಶ್ರೀನಾಥ್ ಅವ್ರು ಹೇಗಿದ್ರು ಆನ್ ದಿ ಸ್ಪಾಟ್, ಸ್ಪಾಂಟನಿಟಿ? ಇದುವರೆಗೆ ಮಾತಾಡಿದವರೆಲ್ಲ ಅವ್ರನ್ನೊಬ್ಬ ಸ್ಟಾರ್ ಆಗಿ ನೋಡಿ, ಅವರು ಯಾವ ತರ ಆಕ್ಟಿಂಗ್ ಮಾಡ್ತಾ ಇದ್ರು ಎಲ್ಲ ಸ್ಟೋರಿ ಕೇಳಿದ್ರಿ ನೀವು. ನನಗೆ ಅವರು ಬಾಸ್. ಬಿಗ್ ಬಾಸ್ ಕನ್ನಡದ ಪ್ರಥಮ ಚಾನೆಲ್ನಲ್ಲಿ ಬಾಸ್. ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಹೋಗಿ ಸೇರ್ಕೊಂಡವಳು. ಇನ್ಫ್ಯಾಕ್ಟ್ ನಾನು ಹೋಗಿ ನೋಡಿದಾಗ ತುಂಬ ಜನ ಎಲ್ಲ ಕೋಟ್ ಹಾಕೊಂಡು ಕೂತಿದ್ರು ಇಂಟರ್ವ್ಯೂ ಮಾಡೋಕ್ಕೆ. ನಾನು ನೋಡಿದ್ದು ಶ್ರೀನಾಥ್ ಸರ್ನ. ಐ ಸೆಡ್ ಓಕೆ, ಐ ವಾಂಟ್ ಟು ಜಾಯಿನ್ ದಿಸ್ ಆರ್ಗನೈಸೇಷನ್ ಆ್ಯಂಡ್ ಐ ವಾಂಟ್ ಟು ವರ್ಕ್ ಫಾರ್ ಹಿಮ್. ಆಮೇಲೆ ಓಕೆ, ಕ್ವಶನ್ಸ್ ಬರೆಯೋ ಕೆಲಸ ಕೊಟ್ಟರು ಆದರ್ಶ ದಂಪತಿಗೆ. ಅದನ್ನ ಅವರು ತಿದ್ದೋದು, ಹಂಗಲ್ಲಮ್ಮ ಹಿಂಗೆ ಅನ್ನೋದು. ಸೊ ಒಂದಿನ ಫೋನ್ ಮಾಡಿಬಿಟ್ಟು ಹೇಳಿದ್ರು, ನಾಳೆ ಬರ್ತಾ 2 ಸೀರೆ ತಗೊಂಬ ಅಮ್ಮ ಅಂದರು. ಯಾಕೆ ಸರ್ ಅಂದೆ. ಅದೆಲ್ಲ ಇವಾಗ ಹೇಳಲ್ಲ, ನೀ ತಗೊಂಬಮ್ಮ ಕಂದ. ನೆಕ್ಸ್ಟ್ ಡೇ ಸ್ಯಾರಿ ತೊಗೊಂಡು ಹೋದೆ. ಯಾಕೆ ಸರ್ ಸ್ಯಾರಿ ತೊಗೊಂಡು ಬರೋಕ್ಕೆ ಹೇಳಿದ್ರಿ, ನಾನು ತಂದಿದ್ದೀನಿ, ವಾಟ್ ಇಸ್ ದಿಸ್ ಅಂದರೆ, ನೀನೇ ಮಾಡು ಕಂದ ನನ್ನ ಜೊತೆ ಪ್ರೋಗ್ರಾಮನ್ನು ಅಂದರು. ಸೊ ಆಕಸ್ಮಿಕವಾಗಿ ನಾನು ಆದರ್ಶ ದಂಪತಿನ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ಬಿಲೀವ್ ಮೀ, ಯಾವತ್ತೂ ಅವ್ರು ನನ್ನನ್ನು ಬಾಸ್ ಮತ್ತು ಕೋವರ್ಕರ್ ಆಗಿ ನೋಡಿಲ್ಲ, ಕಲೀಗಾಗಿ ನೋಡಿಲ್ಲ. ಮಗಳ ಥರ ನಡೆಸ್ಕೊಂಡ್ರು. ಆ್ಯಂಡ್ ಹಿ ಗೇವ್ ಮಿ ದಟ್ ಬ್ಯೂಟಿಫುಲ್ ಕಂಫರ್ಟ್ ಲೆವೆಲ್. ಆಲ್ವೇಸ್ ರೆಸ್ಪೆಕ್ಟ್ ಯು ಫಾರ್ ದ್ಯಾಟ್ ಸರ್. ಆ್ಯಂಡ್ 16 ಲಾಂಗ್ ಇಯರ್ಸ್, ಐ ಥಿಂಕ್ ಕರ್ನಾಟಕದಲ್ಲೇನು ಇಡೀ ಇಂಡಿಯಾದಲ್ಲೇ ಅಂಥ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಕಾರ್ಯಕ್ರಮ ನಡೆದಿದ್ದಿಲ್ಲ. ಮತ್ತು ಒಬ್ಬ ಫಿಲ್ಮ್ ಸ್ಟಾರ್ ಹಿರಿಯ ತೆರೆಯಿಂದ ಕಿರಿಯ ತೆರೆಯ ಮೂಲಕ ಜನಮಾನಸಕ್ಕೆ ಅಂದರು. ಈವನ್ ಹಿ ವೆಂಟ್ ಔಟ್ ಆಫ್ ಹಿಸ್ ವೇ. ಐ ಥಿಂಕ್ ಹಿ ಇಸ್ ದ ಓನ್ಲಿ ಸ್ಟಾರ್ ಇನ್ ಇಂಡಿಯಾ ಹೂ ಇಸ್ ಡನ್ ದ್ಯಾಟ್. ರೈಟ್. ಇಬ್ರು ಜೊತೆ ಸಿಕ್ಕಿದ್ರಿ ಬಹಳ ವರ್ಷಗಳ ನಂತರ. ಇಲ್ಲೊಂದು ಸಣ್ಣ ಕನ್ವಾ ಮಾಟ ಆದರ್ಶ ದಂಪತಿಗಳು ಹಾಗೆ ಬಿಡ್ಲಿ. ತುಂಬಾ ಜನ ಜೋಡಿಗಳು ಕಾಯ್ತಿದ್ದಾರೆ ನಿಮ್ಮ ಕ್ವಶನ್ಸ್ಗೆ. ಬನ್ನಿ ಮೇಡಮ್, ಯಾರಿದಾರಪ್ಪ ಒಳ್ಳೆ ಜೋಡಿ? ಬಂದ್ರಪ್ಪ. ನಾವು ಆಡಿಯನ್ಸ್ ಆಗ್ಬಿಡ್ತೀವಿ ಸರ್ ನಿಮ್ಮ ಸ್ಟೇಜ್ ಬಿಟ್ಬಿಟ್ಟು. ಆದರ್ಶ ದಂಪತಿ ಪ್ರೋಗ್ರಾಮ್ ನೀವು ನೋಡಿದಿರ? ನೀವು ನೋಡಿದ್ದೀರಾ? ಫಸ್ಟ್ ಪ್ರಶ್ನೆ ಕೇಳಬೇಕಾಗಿರೋದು ನಿಮ್ಮ ಹೆಂಡತಿನ. ಸರಿ. ಆವಾಗ ಗಂಡಸರು ಇಲ್ಲಿ ಇರಬಾರ್ದು ಅನ್ನೋದು ನಮ್ಮ ಒಂದು ಲಕ್ಷಣ. ಸರಿ. ನೀವು ಸ್ವಲ್ಪ ಹೋಗಿರ್ತೀರಾ? ಪರಸ್ಪರ ಸುತ್ತು ಇದೀಗ ಆರಂಭ ಮಾಡ್ತಾ ಇದ್ದೀವಿ. ಈಗ ಶ್ರೀನಾಥ್ ಸರ್ ಅವರು ನಿಮ್ಮನ್ನ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಇದು ಅವರು ಕೇಳಿಸ್ಬಾರ್ದು, ಹಂಗೆ ನೋಡ್ಕೊಳ್ಳಿಪ್ಪ. ಕಿವಿ ಮುಚ್ಚರಪ್ಪ. ಬರ್ತಾಯಿ. ನಮಗೆ ಬಲಗಡೆಯಿಂದ ಶುರು ಮಾಡೋ ಅಭ್ಯಾಸ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೆಸರು? ಭುವನ. ಎಲ್ಲಿವರೆಗೂ ಓದ್ರಿ? ಬಿಕಾಮ್ ಓದಿದಾರಂತೆ. ಕಾಮ್ ಆಗಿರ್ತಾರೆ ಯಾವಾಗಲೂ. ಇದು ವೆರಿ ಗುಡ್ ತಾಯಿ. ಬಿಕಾಮ್ ಓದಿದ್ರಿಂದ ಕಾಮ್ ಆಗಿರ್ತೀರಿ ನೀವು.
ಮದುವೆಗೆ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಎಲ್ಲಿ ನೋಡಿದ್ರಿ? ಮನೇಲಿ ಫಿಕ್ಸ್ ಮಾಡಿದ್ದು. ಮನೇಲಿ ಫಿಕ್ಸ್ ಮಾಡಿ? ಅದಕ್ಕೆ ಮುಂಚೆ ನೋಡಿರ್ಲಿಲ್ಲ? ಇಲ್ಲ ನೋಡಿರಲಿಲ್ಲ. ಕಾಲೇಜ್ ಹತ್ರ ಬರಲಿಲ್ಲ? ಕಾಲೇಜ್ ಹತ್ರ ಏನು ನೋಡಿಲ್ಲ ನಾನು. ಬಂದಿದ್ರಂತೆ 2 ಸಲ? ಇಲ್ಲ ಬಂದಿಲ್ಲ. ಅಲ್ಲಿ ನಿಮ್ಮನ್ನು ನೋಡಿರ್ಲಿಲ್ಲ? ಇಲ್ಲ ನಮ್ಮ ಕಾಲೇಜೇ ಗೊತ್ತಿಲ್ಲ. ಅಲ್ಲಪ್ಪ. ಸರಿ, ಮೊದಲನೇ ಸಲ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಇಷ್ಟ ಆಯ್ತು. ಯಾತಕ್ಕೆ? ಚೆನ್ನಾಗಿದ್ರು ನೋಡೋದಕ್ಕೆ, ಹ್ಯಾಂಡ್ಸಮ್ ಆಗಿದ್ರು. ಅಲ್ಲ, ಮೊದಲನೇ ಸಲ ನೀವು ನೋಡಿದ್ರ ಅವ್ರು ನೋಡಿದ್ರ? ನಾನು ನೋಡಿರ್ಲಿಲ್ಲ, ಬಟ್ ಅವ್ರು ನನ್ನ ಫಸ್ಟ್ ನೋಡಿದ್ರಂತೆ. ಎಲ್ಲಿ ನನಗೆ ಗೊತ್ತು, ಅದಕ್ಕೆ ಕೇಳಿದ್ ನಾನು. ನಾನು ಪ್ರೋಗ್ರಾಮ್ ಮಾಡ್ತಿದ್ದೆ. ಏನ್ ಪ್ರೋಗ್ರಾಮ್? ಕುರಿ ಬಾಂಡ್ ಅಂತ. ಕುರಿ ಬಾಂಡ್? ಅವ್ರು ಕುರಿ ಆಗಿದ್ರ ನಿಮ್ಗೆ? ಆಗಿರ್ಬೇಕು. ಇಲ್ಲ ಸರ್. ಅವ್ರು ಮೆಚ್ಚಿದ್ರು ನಿಮ್ಮನ್ನ, ನಾ ಮೆಚ್ಚಿದೆ ಅಂತ ಹೇಳಿದ್ರು. ನೀವು ನನ್ನ ಕುರಿ ಮಾಡಿದಕ್ಕೆ ನಂಗೆ ಬಹಳ ಇಷ್ಟ ಆಯ್ತು, ಅದಕ್ಕೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರ? ಇಲ್ಲ. ಅಥವಾ ಆಮೇಲೆ ಮದುವೆ ಆದ್ಮೇಲೆ ಹೇಳಿದ್ರ? ಮದ್ವೆ ಆದ್ಮೇಲೆ ಕುರಿ ಮಾಡ್ತಾನೆ ಇರ್ತೀನಿ ಸುಮ್ಮನೆ ಅವಾಗವಾಗ. ಹಾಗೇನಾ? ಅಭ್ಯಾಸ ಆಗೋಗಿದೆ ಅವ್ರಿಗೆ. ಏನ್ ನಿಮ್ಮ ಯಜಮಾನ ಹೆಸರು? ಹರೀಶ್. ಅವ್ರು ಹೆಂಗ್ ಕರೆಯೋದು ನೀವು? ಹರೀಶ್. ಸರಿಯಾಗಿ ಕರಿ. ರೀ. ಹರಿ. ಹರೀಶ್ ಅವರೇ ಹೇಳಿ ಮೇಡಮ್. ಎಲ್ಲಿ ನೋಡಿದ್ರಿ ನಿಮ್ಮ ಶ್ರೀಮತಿ ಅವರನ್ನ? ಒಂದು ಶೂಟಿಂಗ್ ನಡೀತಾ ಇತ್ತು, ಕುರಿ ಬಾಂಡ್ ಅಂತ. ಸೊ ಅಲ್ಲಿ ಫಸ್ಟ್ ನೋಡಿದ್ದು ಅಷ್ಟೇ. ಎಲ್ಲಿ? ಮೋಸ್ಟ್ ಪ್ರಾಬಬ್ಲಿ ರಾಜರಾಜೇಶ್ವರಿ ನಗರ ಕುರಿಗಳೆಲ್ಲ ಅಲ್ಲಿಗೆ ಜಾಸ್ತಿ ಹೋಗ್ತಿದ್ವು. ಇವನ್ ಕಂಡ್ರೆ ನನಗೆ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ, ತಾನು ನೋಡಕ್ ಹೋಗ್ತಿರೋ ಹುಡುಗಿ ತನ್ನನ್ನ ಕುರಿ ಮಾಡ್ತಾರೆ ಅಂತ ಗೊತ್ತಿದ್ರು ಸಂತೋಷವಾಗಿ ಕುರಿ ಆಗೋದಕ್ಕೆ ಹೋಗಿ ಒಪ್ಕೊಂಡು ಐ ಲವ್ ಹರ್ ಅಂತಂದಿದ್ದಕ್ಕೆ ಫಸ್ಟ್ ಪ್ರೈಸ್ ಇವ್ರಿಗೆ ಕೊಡಬೇಕು. ಶಶಿರೇಖಾ ಬನ್ನಿ. ಆದರ್ಶ ದಂಪತಿ ಕಾರ್ಯಕ್ರಮದ 2ನೆಯ ಸುತ್ತು ಮೂಕಾಭಿನಯ. ಈ ಮೂಕಾಭಿನಯ ಸುತ್ತಿನಲ್ಲಿ ನಾವು ಮೂಕಾಭಿನಯ ಮಾಡಿ ತೋರಿಸ್ಬೇಕು, ಬಾಯಿ ಲಿಪ್ ಅಲ್ಲಾಡಿಸಬಾರ್ದು. ನಿಮ್ಮ ಪತಿ ಮಹಾಶಯರು ಅದೇನು ಅನ್ನೋದನ್ನ ಕಂಡುಹಿಡಿಬೇಕು. ಓಕೆನಾ? ಮಾಡೋಣವಾ? ರೆಡಿನಾ? ಚೀಟಿ ತೆಗಿಬೋದು. ಬನ್ನಿ. ನಮಸ್ಕಾರ. ನಿಮ್ಮ ಹೆಸರು? ಮುನ್ಕೃಷ್ಣ. ಇವಾಗ ನಿಮ್ಮ ಹೆಂಡತಿ ಒಂದು ಅಭಿನಯ ಮಾಡ್ತಾರೆ, ಅದನ್ನ ನೋಡಿ ನೀವು ಏನು ಅಂತ ಹೇಳ್ಬೇಕಪ್ಪ. ಮಾಡಿ. ಸರಿ ಸರ್, ಮಾಡಿಮ್ಮ. ಇದೊಂದ್ಸಲ ಮಾಡಿ. ಈ ಜೋಡಿ ಅದ ಡ್ಯಾನ್ಸ್ ಮಾಡೋದ, ಉಯ್ಯಾಲಾಡೋದ ಸರ್? ರೈಟ್, 3ನೇ ಸುತ್ತು ಬಂಪರ್ ಸುತ್ತು. ಸೊ ಬಂಪರ್ ಸುತ್ತಿಗೆ ನಮ್ಮ ಫ್ಯಾಷನ್ ಪಾರ್ಟ್ನರ್ ಆದ ಕನ್ವಾ ಮಾರ್ಟ್ ಅವ್ರ ಕಡೆಯಿಂದ ಒಂದು ಸೀರೆ ಬಂದಿದೆ. ನೀವು ಯಾವಾಗಲೂ ಕೇಳ್ತಿದ್ದಾಗೆ ಅದರ ನಿಖರವಾದ ಬೆಲೆ ಎಷ್ಟು ಅಂತ ಕೇಳ್ಬಿಡಿ. ರಮೇಶ್ ಜಿ, ನೀವೇ ಚೆನ್ನಾಗಿ ಮಾಡ್ತಿದ್ದೀರಾ. ಹೇಳಿ. ನೋಡ್ತಾ ಇದ್ದೀರಲ್ಲ, ಸುಂದರವಾದ ರೇಷ್ಮೆ ಸೀರೆ ನಿಮ್ಮೆದ್ರು ಬಂದಿದೆ. ಈ ಸೀರೆಯ ನಿಖರವಾದ ಬೆಲೆಯನ್ನ ಊಹಿಸಬೇಕು. ಯಾರು ಊಹಿಸ್ತಾರೋ ಅವ್ರು ಈ ಸೀರೆನ ತಮ್ಮದಾಗಿಸ್ಕೊಳ್ತೀರಾ. ಎಷ್ಟು ಹೇಳ್ತೀರಾ? ಮುಟ್ಬಾರ್ದು. 3000 ಸರ್. 3000. ಓಕೆ, ಹೇಳ್ತೀರಾ? 2500. 2500. ಇದರ ನಿಖರವಾದ ಬೆಲೆ 2579 ರೂಪಾಯಿಗಳು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಬಹಳ ದಿನಗಳ ನಂತರ ಮತ್ತೆ ಆದರ್ಶ ದಂಪತಿಗಳನ್ನ ನೋಡುವಂತ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು ಶರ್ಮಾ. ಥ್ಯಾಂಕ್ ಯು. ರೈಟ್ ಸರ್, ಒಂದ್ ಕಡೆ ಆಂಕರಿಂಗ್ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಟಿವಿ ಸೀರಿಯಲ್ ಆಕ್ಟಿಂಗ್ ಶುರು ಮಾಡ್ತೀರಿ. ವಾಟ್ ಆಲ್ ಹ್ಯಾಪನ್ ದೇರ್? ಆ ಧಾರಾವಾಹಿಗಳಲ್ಲಿ ನಟನೆ ಅದು ಹೇಗಿತ್ತು ಅನುಭವ? ನಾನು ಬಂಗಾರ ಶೂಟಿಂಗ್ ಮಾಡಿದೆಪ್ಪ. ನನಗೆ ಇಟ್ ಟಾಟ್ ಮಿ ಎ ವೆರಿ ಗುಡ್ ಲೆಸನ್. ಬಂಗಾರ ಲುಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ ಜನ ಇಷ್ಟಪಡೋ ಹಾಗೆ ಆ ಸೀರಿಯಲ್ನ ಡೈರೆಕ್ಟ್ ಮಾಡಿದ ಆತಪ್ಪ. ಸೊ ಸೀರಿಯಲ್ ವಾಸ್ ಮ್ಯಾಗ್ನಾನಿಮಸ್. ನಿಮ್ಮ ಧಾರಾವಾಹಿಗಳ ಬಗ್ಗೆ ನಮ್ಮ ವೀಕೆಂಡ್ 10 ಏನ್ ಹೇಳುತ್ತೆ ಕೇಳಿ. ಹಾಯ್ ಅಪ್ಪಾಜಿ. ಹಾಯ್ ಕೆಪಿ. ಹಾಯ್ ಶ್ರೀನಾಥಣ್ಣ. ಅಪ್ಪಾಜಿ ಅಂದ್ರೆ ಹೇಗೆ ಅಂದ್ರೆ, ಅವ್ರ ಗಾಡಿ ಬಂತು ಅಂತ ಗೊತ್ತಾದ್ರೆ ನಾವೆಲ್ಲ ಓಡ್ ಹೋಗಿ ಹಾಯ್ ಅಪ್ಪಾಜಿ ಅಂತ ಒಂದು ಹಗ್ ಮಾಡಿ, ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸ್ವೀಟ್ ಪರ್ಸನ್ ಅಂತ. ತುಂಬ ಕೇರಿಂಗ್, ತುಂಬ ಪ್ರೊಟೆಕ್ಟಿವ್. ನಮ್ಮ ಟೀಮಲ್ಲಿ ಯಾರಿಗೇನಂದ್ರೂ ಅವ್ರು ಫಸ್ಟ್
ಹಿ ಯೂಸ್ ಟು ಸ್ಟ್ಯಾಂಡ್. ನಿಮ್ಮ ಅನುಭವ ನಮ್ಮ ವಯಸ್ಸು ಅಲ್ಲ, ಆದರೂ ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಸಣ್ಣ ಕಲಾವಿದನಿಂದ ಹಿಡಿದು ದೊಡ್ಡ ಕಲಾವಿದರವರೆಗೂ ಎಲ್ಲರನ್ನು ಸಮಾನವಾಗಿ ಆಕ್ಟಿಂಗಿಗೆ ಪ್ರೋತ್ಸಾಹ ಕೊಡ್ತಿದ್ರಿ, ಗೊತ್ತಿಲ್ಲದಿರೋರಿಗೆ ಆಕ್ಟಿಂಗ್ ಹೇಳ್ಕೊಡ್ತಿದ್ರಿ. ಅದನ್ನ ನಾವು ಯಾವತ್ತೂ ಮರೆಯೋಕೆ ಆಗೋದೇ ಇಲ್ಲ ಅಣ್ಣ. ಕನ್ನಡ ಚಿತ್ರರಂಗಕ್ಕೆ ಯು ಆರ್ ಒಂದು ಒಳ್ಳೆ ಟ್ರೆಷರ್. ಎನಿವೇ ನನಗಪ್ಪ ನಾನು ಕಳ್ಕೊಂಡಿರೋದನ್ನ ಅವರಲ್ಲಿ ಕಾಣ್ತಿದ್ದೆ. ನಾನು ಅಷ್ಟು ಒಂದು ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ KP. ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆನೂ ಆಗ್ತಿದೆ, ಖುಷಿನೂ ಆಗ್ತಿದೆ. ಯಾಕೆಂದರೆ ಯಾವತ್ತೋ ಒಂದು ದಿವಸ ಅಗೇನ್ ವಿ ವಿಲ್ ವರ್ಕ್ ಟುಗೆದರ್ ಅನ್ನೋ ಒಂದು ನಂಬಿಕೆ ನನಗಿದೆ. ವಿ ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಪಪ್ಪ. ಲವ್ ಯು. ಇವರಿಷ್ಟು ಜನ ಅದೇನು ಅಯ್ಯೋ ಬಾರಪ್ಪ. ಅಯ್ಯೋ ನನ್ನ ಮಕ್ಕಳು ಇಲ್ಲಂದರೆ ಸೊಸೆಯರು, ನನ್ನಪ್ಪ, ಆಮೇಲೆ ನಾನು ನನ್ನ ಹೆಂಡತಿ ಬೇರೆ ಆಗೋಗಿದ್ದ. ಇದು ಮಗಳು. ಅಯ್ಯೋ ನನ್ನ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್, ಪ್ಲೀಸ್. ಅಯ್ಯೋ, ಇಟ್ ವಾಸ್ ಸೋ ನೈಸ್, ಸೋ ಸರ್ಪ್ರೈಸಿಂಗ್. ಗುಡ್. ಪ್ಲೀಸ್, ಓವರ್ ಟು ಯು. ಅಪ್ಪ ಅಂತಾನೆ ನಾನು ಕರೆಯೋದು. ಬಂಗಾರದಲ್ಲಿ ಅಷ್ಟೇ ಅಲ್ಲ, ನಿಜವಾಗ್ಲೂ ನನಗೆ ಅಪ್ಪ ಅನ್ನೋ ಫೀಲ್ ಕೊಟ್ಟಿದ್ದಾರೆ ಅವರು. ನನ್ನ ಮದುವೆ ಆಗದೆ ಇರೋ ಟೈಮಲ್ಲಿ ತುಂಬ ಸೀರಿಯಸ್ ಆಗಿ ಹುಡುಗ ಹುಡುಕಿದ್ದಾರೆ ನಿಮಗೆ, ನನಗೆ. ಅವರ ಆಶೀರ್ವಾದದಿಂದ, ಅವರಿಬ್ಬರ ಆಶೀರ್ವಾದದಿಂದ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ. ಅವ್ರ ಬಗ್ಗೆ ಹೇಳೋದ್ಕಿಂತ ನಾವು ಇಲ್ಲಿವರೆಗೂ ಬಂದಿದ್ದೀವಲ್ಲ, ಅದೇ ಉತ್ತರ. ಪ್ರತಿಯೊಬ್ಬರಿಗೂ ಅದೇ ಉತ್ತರ. ಯು ಆರ್ ದೇರ್ ವಿತ್ ಮೀ ಎವ್ರಿ ಡೇ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ಬಿಟ್ಟು ಏನು ನೋಡ್ತೀನಿ? ಗುಡ್ ಮಾರ್ನಿಂಗ್. ಯಾವತ್ತೂ ಮಿಸ್ ಮಾಡಲ್ಲ. ವಾವ್. ಬೇಕಾದರೆ ನಾನೇ ಒಂದು 10 ದಿನ ವಾಟ್ಸಪ್ ಯೂಸ್ ಮಾಡಲಿಲ್ಲ, ಮೆಸೇಜಸ್ ನೋಡಲಿಲ್ಲ, 10 ದಿನ ಆದಮೇಲೆ ನೋಡಿದ್ರೆ 10 ಮೆಸೇಜಸ್ ಎವ್ರಿ ಡೇ ಶ್ರೀನಾಥ್ ಸರ್ದು ಇದ್ದೇ ಇರುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಸರ್. ಇವ್ರು ಹೇಳೋ ಥರ ಈಗಲೂ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಬಹಳ ಆಕ್ಟಿವ್ ಆಗಿರ್ತಾರೆ ಸಾಹೇಬ್ರು. ಸರ್ ಒಂದು ಫೋಟೋ ಪೋಸ್ಟ್ ಮಾಡಿದ್ರು ಅವ್ರು ಕಮೆಂಟ್ ಮಾಡದೇ ಇರಲ್ಲ, ಒಳ್ಳೆ ಮಾತು ಹೇಳೇ ಹೇಳ್ತಾರೆ ನನಗೋಸ್ಕರ. ಐ ಆಲ್ವೇಸ್ ಎಕ್ಸ್ಪೆಕ್ಟ್, ನಾನು ಒಂದು ಫೋಟೋ ಪೋಸ್ಟ್ ಮಾಡಿದ್ರು ಹಿಲ್ praise me and he'll encourage me, sir. I used to call him, hi handsome sir, how are you? And he used to be so happy. And ಗೀತಕ್ಕ ನನಗೊಂದ್ಸಲ ಬೈದಿದ್ದಾರೆ, ಏನೇ ಹಿಂಗೆಲ್ಲ ಮಾತಾಡ್ತೀಯ ನೀನು? Always smiling, always. He will never say a bad word to anyone. ಎಲ್ರಿಗೂ ಹೊಗಳ್ತಾರೆ, ಎಲ್ರಿಗೂ ಖುಷಿ ಪಡಿಸ್ತಾರೆ. ಆ್ಯಂಡ್ ಸೆಟ್ಟಲ್ಲಿ ನಾವೆಲ್ಲ ಯಾವಾಗ ಬ್ರೇಕ್ ಸಿಗುತ್ತೋ, ಒಂದು ಸ್ವಲ್ಪ ಟೈಮ್ ಸಿಗುತ್ತೋ, ಅವ್ರ ಜೊತೆ ಕೂತ್ಕೊಂಡು ಅವ್ರ ಸ್ಟೋರೀಸ್ ಕೇಳಬೇಕು. ಹೌದು, ನಾನು ಎಷ್ಟೆಷ್ಟೋ ಜನ ಲೈಕ್ ಓಕೆ ಮೇ ಬಿ ಐ ಆಮ್ ನೋ ಬಡಿ, ಬಟ್ ಸ್ಟಿಲ್ ಹೀ ಈಸ್ ಸಿಂಪ್ಲಿ ಗ್ರೇಟ್ ಸರ್. ಹೀ ಈಸ್ ನಿಜವಾಗ್ಲೂ ಪ್ರಣಯ ರಾಜ. ದೇರ್ ಈಸ್ ನೋ ಬಡಿ ಬೆಟರ್ ದೆನ್ ಹಿ ವೆನ್ ಇಟ್ ಕಮ್ಸ್ ಟು ಪ್ರಣಯ. ಆ್ಯಂಡ್ ಐ ಜಸ್ಟ್ ಲವ್ ಯು ಸರ್. ತುಂಬ ಪ್ರೀತಿಸ್ತೀನಿ ನಿಮ್ಮನ್ನ. ಥ್ಯಾಂಕ್ ಯು. ನಾನು ಶ್ರೀನಾಥ್ ಸರ್ ಜೊತೆ ಬಂಗಾರ ಮಾಡಿದೆ. ಬಂಗಾರ ಮುಗಿದ್ಮೇಲೆ ಅನುರಾಗ ಸಂಗಮಗೆ ಫೋನ್ ಬಂತು. ಶ್ರೀನಾಥ್ ಸರ್ ವೈಫ್ ಅಂದರು. ಏನು ಹೇಳ್ತಾ ಇದ್ದೀರಾ ಅಂದೆ. ಹಾಂ ಮೇಡಮ್, ಶ್ರೀನಾಥ್ ಸರ್ ವೈಫ್ ಅಂದರು. ಎಷ್ಟು ಲಕ್ಕಿ ಅಲ್ವಾ ಇವಳು. ಆ ಲಕ್ ನನಗೆ ಸಿಗಲ್ವಾ? ನಿಮ್ಮ ಹೆಂಡತಿಯಾಗಿ ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ. ಋತು ಏನೇನು ಹೇಳಿದ್ರು? It was the best experience of my career, sir, to work with Srinath sir. So sweet. ತಂದೆ ಅಂದರೆ ಹೆತ್ತಿರೋ ತಂದೆ ಅಲ್ಲದೆ ಇದ್ರು 3 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರು ನಿಜವಾದ ತಂದನೆ. ಆ ಪ್ರೀತಿ ನಿಜವಾಗ್ಲೂ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಲವ್ ಯು. ವಿ ಲವ್ ಯು. We love you. We love Srinath sir. We love you. ಥ್ಯಾಂಕ್ ಯು. ಥ್ಯಾಂಕ್ ಯು. So sweet, so sweet. ನೋಡಿ, ನಮ್ಮಲ್ಲಿ ಪ್ರಣಯ ರಾಜ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಒಬ್ಬರೇ ಇರೋಕ್ಕೆ ಸಾಧ್ಯ ಶ್ರೀನಾಥೆ. ಯಾಕೆಂದರೆ ಹುಟ್ಟೋ ಮಗು ಕೂಡ ಆಸೆ ಪಡುತ್ತೆ ಯಾವತ್ತಾದ್ರೂ ನನ್ನ ಹೀರೋಯಿನ್ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್. ಥ್ಯಾಂಕ್ ಯು. ಬನ್ನಿ. ಅವರೆಲ್ಲ ಅಷ್ಟು ಪ್ರೀತಿ ವಿಶ್ವಾಸನ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ. ಯಾವತ್ತು ಏನಾದ್ರು ಅಕಸ್ಮಾತ್ ಇದು ಹೀಗೆ ಅಂತ ಹೇಳಕ್ ಹೋದ್ರೆ ಬೇಜಾರು ಮಾಡ್ಕೋತಿರ್ಲಿಲ್ಲ. ಒಬ್ಬ ಪ್ರಣಯ ರಾಜ, 3 ತ್ರಿಪುರ ಸುಂದರಿಯರು ಡ್ಯಾನ್ಸ್ ಮಾಡದೆ ಬಿಟ್ಬಿಟ್ರಲ್ಲ, ಹೇಗೆ ಸಾಧ್ಯ? ಅಲ್ಲಿ ಪಬ್ಲಿಕ್ ಇಂದ ಬಂದಿದೆ. ಮ್ಯೂಸಿಕ್, ಕಮ್ ಆನ್ ಲೇಡೀಸ್. ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು
ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಏನಂತ ಸಿಹಿ ನುಡಿಯ. ಎಸ್ ಸರ್, ನಂತರ ನಿಮ್ಮ ಈ ರಾಜಕೀಯ ಜೀವನ ಶುರು ಆಗುತ್ತೆ, ಬಿಜೆಪಿ ಸೇರ್ತೀರಿ. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ವಂಡರ್ಫುಲ್. ಬಿಜೆಪಿಲಿ ನಾನು ಇದ್ದೆ ಅಂತ ಇರ್ಬೋದು, ಆದರೆ ಕಾಂಗ್ರೆಸ್ನವರಾಗಲಿ JDSನವರಾಗಲಿ ಪ್ರತಿಯೊಬ್ಬರು ಆ ವಿಶ್ವಾಸ ಪ್ರೀತಿನ ಶ್ರೀನಾಥ್ ನಮ್ಮವನು ಅಂತ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ರಾಜಕೀಯ ಪಾರ್ಟಿಗಳು ಇಟ್ಕೊಳ್ಳಿಲ್ಲ ಅವರು. ಆಮೇಲೆ ರಾಜಕೀಯಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ, ಅದಕ್ಕೆ ನಾನಾಗೆ ಸ್ವಲ್ಪ ದೂರ ಸರಿದೆ. ಆ ದೂರ ಸರಿದಿಂದ ಇನ್ನೂ ಬೇಜಾರಿದೆ. ಜನಕ್ಕೆ ಕೇಳ್ತಾರೆ ಯಾಕೆ ಬರಲ್ಲ ಅಂತಾರೆ, ಅದು ಆ ಮನಸ್ಸಿನ್ನೂ ನನಗೆ ಅದು ಕಷ್ಟ ಆಗಿದೆ. ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ಶ್ರೀನಾಥ್, ಹೇಗಿದ್ದೀರಾ? ನಿಮ್ಮ BJPಯ ಒಡನಾಟ, ನಮ್ಮ ಪಕ್ಷದಲ್ಲಿ ನೀವು ನಡ್ಕೊಂಡಂಥ ರೀತಿ, ಇವೆಲ್ಲ ಇವತ್ತು ನನ್ನ ನೆನಪಲ್ಲಿ ಉಳಿದಿದೆ. ವಿಶೇಷವಾಗಿ ನೀವು ನನ್ನ ಚುನಾವಣೆಗೆ ಪ್ರಚಾರ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ನಡೆ ನುಡಿ ನೋಡಿ ನನಗೆ ಭಾಳ ಇಷ್ಟ ಆಯಿತು. ಅದೇ ಸಂದರ್ಭದಲ್ಲಿ MLC ನಾಮಿನೇಟ್ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ನಿಮ್ಮ ಹೆಸರನ್ನು ಪ್ರಪೋಸ್ ಮಾಡಿದೆ. ನಮ್ಮ ಪಕ್ಷ ನಿಮ್ಮ ಹೆಸರು ಹೇಳಿದ ತಕ್ಷಣ ಬೇರೊಬ್ಬರ ಹೆಸರನ್ನು ಹುಡ್ಕಕ್ಕೂ ಹೋಗಿಲ್ಲ. ಯಾವುದೇ ಒಂದು ಕಾಂಟ್ರವರ್ಸಿ ನನಗೆ ತಿಳಿದಂಗೆ ಚಲನಚಿತ್ರರಂಗದಲ್ಲಿ ಸಿಗಾಕೊಂಡೇ ಇರೋವಂಥವ್ರು. ರಾಜಕೀಯ ರಂಗದಲ್ಲೂ ಯಾವುದೇ ಒಂದು ರೀತಿಯಾದಂಥ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡೆ ನಿಷ್ಕಳಂಕವಾಗಿ ತಮಗೆ ಸಿಕ್ಕಂಥ 6 ವರ್ಷಗಳ MLC ಅವಧಿಯಲ್ಲಿ ಜನರ ಪರವಾಗಿ, ಚಲನಚಿತ್ರ ರಂಗದ ಪರವಾಗಿ ಧ್ವನಿಯನ್ನೇ ಎತ್ತಿದ್ದೀರಾ, ಮಾತಾಡಿದ್ದೀರಾ. ಮುಂದುವರಿರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ. ನಂತರ ಒಂದು ಮೈಲ್ ಸ್ಟೋನ್ ಅಂದ್ರೆ ನಿಮ್ಗೆ ಬಂದಂತ ಡಾಕ್ಟರೇಟ್ ಪದವಿ ಶ್ರೀಲಂಕಾ ಓಪನ್ ಯೂನಿವರ್ಸಿಟಿಯಿಂದ ಬಂತಂತೆ. ನಾನು ಡಾಕ್ಟರೇಟ್ ಬಂದಾಗ ನನಗೆ ಜೀವನದಲ್ಲಿ ಒಂದೇ ಒಂದು ಸಂತೋಷ ಆಯಿತು, ಅದು ತುಂಬ ಹೆಮ್ಮೆ. ಅಂದರೆ ನಮ್ಮಪ್ಪ ನಾನು ಡಿಗ್ರಿ ತೊಗೊಂಡಿದ್ರೆ ಸಂತೋಷ ಪಟ್ಟಿರೋದೇನು, ಆದರೆ ಒಂದು ಮಾತು ಅಂದಿಲ್ಲ ನಾನು ಡಾಕ್ಟರೇಟ್ ತೊಗೊಳೋದನ್ನ ಅವ್ರು ನೋಡಬೇಕು ಅಂತ ನಾನು ಕರ್ಕೊಂಡೋದೆ ಕೊಲ್ಲಾಲಂಪುರ್ಗೆ. ಅಲ್ಲಿ ಅವ್ರು ನೋಡಿದ್ರು, ಸಾತ್ಕ ಆಯ್ತ್ಕೊಂಡು ಸಂತೋಷ ಆಯ್ತು ಅಂದರು. ನನಗೆ ಆ ಡಾಕ್ಟರೇಟ್ ಬಂದಿದ್ದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ಸಂತೋಷ ಪಟ್ಟರು, ಅದು ಜಾಸ್ತಿ ಸಂತೋಷ. ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದಂಥ ಒಂದು ಸಂಸ್ಥೆ ದಿಯಾ ಫೌಂಡೇಶನ್. ನನ್ನ ಮೊಮ್ಮಗಳ ಹೆಸರು ರೈಟ್, ದಿಯಾ. ಏನು ಸಂಸ್ಥೆ ಸರ್, ಏನು ಮಾಡ್ತಿದ್ರು? ಇದು ಒಂದ್ಸಲ ಸೂರ್ಯೋದಯ ಫೌಂಡೇಶನ್ ಅಂತ ಒಂದಿದೆ, ನಮ್ಮ ಜೈನ್ ಅಂತಿದ್ದಾರೆ ಅವರು. ಈ ಕಿದ್ವಾಯಿ ಆಸ್ಪತ್ರೆಗೆ ನಾನು ಕರ್ಕೊಂಡೋಗಿ ಅಲ್ಲಿ ಮಕ್ಕಳುಗಳಿಗೆ ಪಾಪ ಹಾಲು ಬ್ರೆಡ್ಡು ಇದೆಲ್ಲ ಕೊಡಬೇಕು ಹಾಗೆ ಅಂದರು. ಸರಿ ಕೊಡ್ತೀನಿ ಅಂತ ಹೋಗಿದ್ದೆ. ಅಲ್ಲಿ ಒಂದು ಮಗು ಪಾಪ ಒಂದು 6 ವರ್ಷ ಇರಬೇಕು, ಬನ್ ಕೊಡ್ಕೋದೆ. ನನಗೆ 2 ಬನ್ ಕೊಡಿ ಇಂದ. ನಾನು 2 ಕೊಡ್ಬೋದು ಅಂತ ಡಾಕ್ಟ್ರು ನೋಡಿದೆ. ಅವರು ಅಂದರು 1 ಕೊಟ್ಟು, ಮಗು ಇನ್ನು 4 ದಿವಸ ಆದಮೇಲೆ ಖಂಡಿತ ತರ್ತೀನಿ, ನಿನಗೋಸ್ಕರ ಬೇರೆ ಥರ ಮಾಡಿಸ್ಕೊಂಡು ಬರ್ತೀನಿ ಅಂದೆ. ಕೊಡ್ತೀರಾ ಅಂದ. ಹ್ಞೂ ಅಂದೆ. ಆಮೇಲೆ ನಾನು ಮರ್ತಿದ್ದೆ. ಸಡನ್ನಾಗಿ ನನಗೆ ಜ್ಞಾಪಕ ಬಂತು. 4 ದಿವಸ ಆದ ತಕ್ಷಣ ಅಯ್ಯೋ ಪಾಪ ಆ ಮಗುಗೆ ಹೇಳಿದ್ದೀನಲ್ಲ ಅಂದ್ಬಿಟ್ಟು ಗಿನ್ನೆಲ್ಲ ತೊಗೊಳ್ಕಿದ್ದು ಆಸ್ಪತ್ರೆಗೆ ಹೋಗಿ ಆ ಡಾಕ್ಟ್ರ್ ಕಾಣಕ್ಕೆ ಬನ್ನಿ, ಆ ಮಗು ಎಲ್ಲಿದೆ, ನಾನು ಇದ್ಕೊಳ್ಬೇಕು ಅಂದೆ. ಆ ಮಗು ನೆನ್ನೆ ಹೋಗ್ಬಿಡ್ತು ಸರ್ ಅಂದರು. ನನ್ನ ಮನ್ಸಿಗೆ ಭಾಳ ನೋವಾಗೋಯ್ತು ರಮೇಶ್. ಪಾಪ ಅದು 2 ಕೇಳಿತ್ತು, ಆ 2 ಕೊಟ್ಬಿಟ್ಟಿದ್ದೀನಿ, ಸಂತೋಷವಾಗಿ ಹೋಗಿರೋದು ಏನೋ. ಆ ಮುಖಾನೇ ನಂಗೆ ಜ್ಞಾಪಕ ಆಯಿತು, ಏನಾದರೂ ಒಂದು ಮಾಡಬೇಕು ಅಂತ. ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೆ. ಆವಾಗ ಗೀತಾನೇ ಒಂದು ಕೆಲಸ ಮಾಡೋಣ, ಇದರ ಹಾಡುಗಳೆಲ್ಲ ತುಂಬ ಚೆನ್ನಾಗಿರ್ತಲ್ಲ, ಅದನ್ನ ಪ್ರಣಯರಾಜನ ಮಧುರಗತಿ ಅಂತ ಮಾಡೋಣ, ಬಾಲೂನ್ ಕರಿ ಹಾಡ್ಸೋಣ, ಅದರಿಂದ ಆಲ್ ಡೊನೇಷನ್ಸ್ ಸೇರಿಸ್ಕೊ, ಅದರಿಂದ ಕೊಡ್ತಾ ಹೋಗುವ ಥರ ಅಂದರು. ಸೊ ಹಾಗಾಗಿ ದಿಯಾ ಆರ್ಟ್ ಫೌಂಡೇಶನ್ ಶುರು ಮಾಡಿ ಆ ಬಾಲು ಕೈಲಿ ನನ್ನ ಹಾಡುಗಳೆಲ್ಲ ಹಾಡಿಸಿ ಚೆನ್ನಾಗಿ ಎಲ್ಲರೂ ದೇ ಸಪೋರ್ಟೆಡ್ ಅಸ್. ನಮ್ಮ ಕೈಲಾದ್ದು ಮಾಡ್ತಾ ಹೋಗ್ತಾ ಇದ್ದೀವಿ. ರೈಟ್, ಇದರಲ್ಲಿ ಮಿಸ್ಟರ್ ಸತ್ಯನಾರಾಯಣನ್ ಅವರು ಆ ಫೌಂಡೇಶನ್ಲಿ ನಿಮ್ಮ ಜೊತೆ ಸತ್ಯನಾರಾಯಣ ಅಂತ ಇದು ನಿಮ್ಮ ಜೊತೆಗೆ ಇರ್ತಾರೆ, ಯಾವಾಗಲೂ ಜೊತೆನೆ ಪಕ್ಕದಲ್ಲೇ ಇರ್ತಾರೆ. ಪಕ್ಕನೆ ಬಲಗಡೆ ಎಡಗಡೆ? ಅಯ್ಯೋ ಅವ್ರು ಸುತ್ತ
ನಾವು ಒಂದು ಯೋಚನೆ ಮಾಡಿದ್ದು ಈ ಒಂದು ಸಾಮಾಜಿಕ ಕಾರ್ಯಕ್ರಮದ್ದು, ಅದೇ ದಿಯಾಕಲಾ ಪ್ರತಿಷ್ಠಾನ ಅಂತ ಮಾಡಿ ಇವತ್ತು ಅದರ ಒಂದು ಅಂಗವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಪ್ರಣಯರಾಜನ ಮಧುರಗೀತೆಗಳ ಮೂಲಕ ಸುಮಾರು 1 ಕೋಟಿ ರೂಪಾಯಿಗಳನ್ನು ಸುಮಾರು ಪೇಷಂಟ್ಗಳಿಗೆ ನಾವು ಹಂಚಿರೋದು ಇದೆ. ಅವರ ಒಂದು ಸ್ನೇಹವೇ ನನ್ನ ದೊಡ್ಡ ಆಸ್ತಿ. ಥ್ಯಾಂಕ್ ಯು ಸೊ ಮಚ್. ರೈಟ್ ಸರ್, ನೀವು ಆವಾಗಲೇ ಹೇಳಿದ್ರಿ ಒಂದು ಶುಭಮಂಗಳ ಹೇಗೆ ನಿಮ್ಗೆ ಮುಖ್ಯವಾಗುತ್ತೋ, ಒಂದು ಮಾನಸರವ್ರು ಹೇಗೆ ಮುಖ್ಯವಾಗುತ್ತೋ, ಅದೇ ರೀತಿಯಲ್ಲಿ ಸುಳಿ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಬಹಳ ಮುಖ್ಯವಾದ ರೋಲ್ ಇದೆ, ನೀವೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆ ಚಿತ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಸ್ವಾಗತಿಸಿ, ಪ್ಲೀಸ್ ವೆಲ್ಕಮ್ ಮಿಸ್ಟರ್ PH ವಿಶ್ವನಾಥ್. ವೆಲ್ಕಮ್. ಥ್ಯಾಂಕ್ ಯು. ಯಾವ ಥರ ರೋಲು ಶ್ರೀನಾಥ್ ಅವ್ರದ್ದು ಈ ಸುಳಿ ಫಿಲ್ಮಲ್ಲಿ? ಶ್ರೀನಾಥ್ ಅವ್ರನ್ನ ಈ ತನಕ ಹಂಗೆ ಯಾರೂ ನೋಡಿರಲ್ಲ ಕನ್ನಡದ. ಅವರು ಪ್ರಣಯರಾಜ ಇಮೇಜ್ ಇರೋಂಥವ್ರನ್ನ ಇಟ್ಕೊಂಡು ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿ, ಇದು ತುಂಬ ಒಂಥರ ಬೇರೆ ಥರನೇ ಅನಿಸುತ್ತೆ. ನೋಡಿದ ತಕ್ಷಣ ಬೇರೆ ಥರ. ಯಾವ ಹಂತದಲ್ಲಿ ಚಿತ್ರ ಈಗ? ಚಿತ್ರ ಅದು ರೆಡಿಯಾಗಿದೆ, ಸೆನ್ಸಾರ್ ಆಯಿತು. ರಿಲೀಸ್ ರೆಡಿ, ಇದು ಏಪ್ರಿಲಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಪ್ರಣಯರಾಜ ಅವರು ಮತ್ತೆ ಒಂದು ಹೊಸ ಅವತಾರದಲ್ಲಿ ಬರ್ತಿದ್ದಾರೆ. ಸುಳಿ ಅನ್ನೋ ಚಿತ್ರ PH ವಿಶ್ವನಾಥ್ ಅವರ ಡೈರೆಕ್ಷನಲ್ಲಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ, ನೋಡಿ. ಥ್ಯಾಂಕ್ ಯು. ಬನ್ನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೇಮ ಕತೆ, ಪ್ರಣಯ ಕತೆ ಎಲ್ಲ ಕೇಳಿದ್ವಿ. ನಿಮ್ಮ ಮಕ್ಕಳ ಬಗ್ಗೆ ಹೇಳಿ, ಏನು ಮಾಡ್ತೀರಿ ಈಗ? ವಾಟ್ ಇಸ್ ಯೋರ್ ಡಾಟರ್ ಡೂಯಿಂಗ್? ನಾನು ನೋಡಿದ್ದು ಭಾಳ ವರ್ಷ ಆಯ್ತು ಅವ್ರು ನೋಡಿ. ಮಗ ಅವನ ಸಾಫ್ಟ್ವೇರ್, ಅವನದೇ ಕಂಪನಿ ಇದೆ, ಹೆಲ್ತ್. ಪಲ್ಲವಿ ಅನುಪಲ್ಲಿ ಅವ್ರ ರೋಲ್ ನಾವು ಮರೆಯೋಕೆ ಆಗಲ್ಲ. ನನಗೆ ಈಗಲೂ ಹಾಗೆ ಕಾಣಿಸ್ತಾನೆ. ಫ್ಯಾಂಟಾಸ್ಟಿಕ್. ಶುಭಮಂಗಳಲ್ಲಿ ನಂದೊಂದು ಸ್ನೇಹದ ಕಡಲಲ್ಲಿ ಸಾಂಗ್ ಇತ್ತು. ಆ ಸ್ನೇಹದ ಕಡಲಲ್ಲಿ ಸಾಂಗ್ ನಾನು ಶೂಟ್ ಮಾಡ್ತಿರುವಾಗ 2ನೇ ತಾರೀಕು ನವೆಂಬರ್ ಫೋನ್ ನನಗೆ, ಮಗ ಹುಡ್ದ ಅಂತ. ಪುಟ್ಟಣಜಿ ಮಗ ಹುಟ್ಟದಂತೆ ಅಂದೆ. ನೀನು ಕಳಿಸ್ಬೇಕು ನಾನು ಧರ್ಮ, ಆದರೆ ಈ ಬೋಟ್ ಗೀಟೆಲ್ಲ ಫಿಕ್ಸ್ ಮಾಡಿದೀವಲ್ಲೋ, ಸಾಂಗ್ ಮುಗಿಸೋಟೋಗೋ, ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಮುಗಿಸ್ತೀನಿ ಹೋಗೋ ಅಂದರು. ಅದು 2ನೇ ತಾರೀಕು ಹುಟ್ಟಿತ್ತು, 3, 4 ಆಗೋಯ್ತು. 5ನೇ ತಾರೀಕು ನನ್ನ ಮಗುನ ನೋಡೋಕೆ ಬಂದೆ. ಆ ಮಗುನ ನೋಡೋಕೆ ಹೋದಾಗ ಹೋಗೋಕ್ಕೆ ಮುಂಚೆ ಗೀತನ ಹತ್ರ ಒಂದು ಮಾತು ಹೇಳಿದ್ದೆ. ನೋಡಿ ಗೀತಾ, ಹೆಣ್ಮಗು ಹುಟ್ಟಿತು ಅಂದರೆ ರಾತ್ರಿ ಲಾರಿನಾರು ಹತ್ಕೊಂಡ್ಬಂದ್ಬಿಡ್ತೀನಿ. ಗಂಡು ಮಗ ಹುಟ್ಟಿದಾನೆ ಅಂದರೆ ಬರ್ತೀನಿ ಒಂದು 3-4 ದಿವಸ ಅಂತ ಸುಮ್ಮನೆ ಅಂದೋಗಿದ್ದೆ. ಅಲ್ಲೂ ನಾವು ಈ ಥರ ಸಿಗಾಕೊಂಡು ಗಂಡು ಮಗ ಆಗಿದೆ, ಇವರು ಇದಕ್ಕೆ ಅವ್ನು ಬಂದಿಲ್ಲ ಗಂಡು ಮಗ ಅಂತಂದು ಇವಳು ಒಂಥರ ಆ ಮೊಮೆಂಟಲ್ಲಿ ಒಂಥರ ಆಗೋಗುತ್ತಲ್ಲ. ಮಂಚದ ಮೇಲೆ ಕೂತಿದ್ದು, ಹೇ ಗೀತಾ ಅಂದೆ. ಒಂದೇ ಜಂಪ್ ಮಂಚದಿಂದ ಒಂದು 9 ಅಡಿ ದೂರ ಹಾಲು ಇಟ್ಕೊಂಡು, ಐ ಆಮ್ ಸಾರಿ ಗಂಡು ಮಗು ಆಗೋ ಇಟ್ಕೊಂಡು ಅಂದರು. ಅಯ್ಯೋ ನನಗೆ ಇಷ್ಟ ನನಗೆ ಗಂಡು ಮಗು ಇಷ್ಟ, ನೀನು ಹೇಳೋಗಿದ್ದೆ, ಏನೋ ಹೇಳ್ಬಿಟ್ಟು ಹೋದೆ ತಮಾಷೆಯಿಂದ ಬಂದಿದ್ದೀನಿ ಅಂತ ಸಮಾಧಾನ ಮಾಡಿ ಆಮೇಲೆ ಮಗು. ಗುಡ್ ನೈಸ್. ರೈಟ್, ನಿಮ್ಮ ಪ್ರೀತಿಯ ಮಗಳು ಅಮೂಲ್ಯ ಅಮೆರಿಕಾದಿಂದ ಒಂದು ಸಂದೇಶ ಕಳಿಸಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಾನು ನೀನು ಇಬ್ರು ದಿನ ಬೆಳಗ್ಗೆ we used to take car rides together, so that even today it stays in my mind because that was one of the most special moments we had. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಐ ವಾಸ್ ಇನ್ ದ ಹಾಸ್ಪಿಟಲ್ ಫಾರ್ ಅ ಹೋಲ್ ಮಂತ್. ಆ ಟೈಮಲ್ಲಿ ನನಗೆ ಟ್ರೈಕ್ಯಾಟಮಿ ಅಂತ ಒಂದು ಲೈಫ್ ಸೇವಿಂಗ್ ಆಪರೇಷನ್ ಒಂದು ಮಾಡಿದ್ರು. ಅದು ಮಾಡಿ ನಮ್ಮ ತಂದೆ ತಾಯಿ ಹೇಳಿದ್ರು ದಟ್ ನಿಮ್ಮ ಮಗಳಿಗೆ ವಾಯ್ಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಅಂತ. ಸೊ ಆಗ ಒಂದು ವಾರ ಪೂರ್ತಿ ಅಪ್ಪನೇ ನನ್ನ ಜೊತೆಗೆ ಇದ್ದಿದ್ದು. ಸೊ ಈ ಇನ್ಸಿಡೆಂಟ್ ಒಂದು ಬೆಳಗ್ಗೆ ಒಂದು 5:15 ಹೊತ್ತಿಗಾಯ್ತು. ಅಪ್ಪ ಮಲಗಿದ್ರು. ಸೊ ನಾನು ಎದ್ದು ಆ ಟೈಮಲ್ಲಿ ಲೆಟ್ ಮಿ ಟ್ರೈ ಅಂಡ್ ಸಿ ಅಂತ ಹೇಳಿ ಇದ್ರ ಮೇಲೆ ಕೈ ಇಟ್ಟು ಜೋರಾಗಿ ಒಂದ್ಸಲಿ ಅಪ್ಪ ಅಂತ ಕೂಗ್ದೆ. ಸೊ ಅದು ಒಂಥರ ಒಂದು ಸ್ವಲ್ಪ ರೋಬೋಟಿಕ್ ವಾಯ್ಸಲ್ಲಿ ಬಂತು, ಬಟ್ ಸ್ಟಿಲ್ ಅಪ್ಪ ಒಂಥರ ಬೆಚ್ಚಿ ಎದ್ದು ಕೂತ್ಕೊಂಡು ಹಿ ಲುಕ್ಡ್ ಅಟ್ ಮೀ. ಸೊ ಇನ್ ಆ ಟೈಮಲ್ಲಿ he had a lot of tears in his eyes, and so did I, but it was like it was pretty good. So ivattu I would like to say that I am proud to be your daughter, and I love you and I miss you so much. ಮಕ್ಕಳಷ್ಟು ಪ್ರೀತಿ ಕೊಟ್ಟರೆ ಏನಾಗುತ್ತೆ, ಜೀವನ ಚೆನ್ನಾಗೇ ಇರುತ್ತೆ. ಇಟ್ಸ್ ಸೋ ಗುಡ್, ಸೋ ಗುಡ್.
ನಾ ಏನೇನು ಬೇಕು ಅನ್ನೋ ಎಲ್ಲ ಕೊಟ್ಟಿದ್ದಾರೆ ಭಗವಂತ. ಹುಟ್ಟಿದಾಗ್ಲಿಂದ ನನಗೆ ಆ ಸಂತೋಷ ಕೊಟ್ಟರು ಈ ಮಕ್ಕಳು. ಇಷ್ಟು ವಿಶ್ವಾಸ ಪಟ್ಟರೆ ನಂಗೆ ಇನ್ನೇನು ಬೇಕು? ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. So sweet, right? ನಿಮ್ಮ ಪ್ರೀತಿಯ ಮಗ ಅವರೊಂದು ಬೈಟ್ ಕಳ್ಸ್ಯಾರೆ, ಕೇಳಿ. There you come. Hi. Hi, boss. ಹೇಳ್ಬಿಟ್ಟ. I don't have a lot to say. I just love him. I love you, Nade. That's a lot to say itself. Somebody loving, that's a great thing. Yes. I just love him. Yeah, all of us do. Thank you, Kama. Yes. ಎಷ್ಟೋ ಜನ ಆ್ಯಕ್ಟರ್ಗಳ ಮನೆಯಲ್ಲಿ ಹೆಂಗಾಗತ್ತೆ ಅಂತಂದರೆ ಮಕ್ಕಳು ದೇ ವುಂಟ್ ಬಿ ಏನು ಅವ್ರಿಗೆ ಏನು ನಡೀತಿದೆ ಅಂತ ಗೊತ್ತಿರಲ್ಲ. ಯಾಕೆಂದರೆ ತಂದೆ ಆ್ಯಕ್ಟ್ರು, ಅವ್ರು ಹೋಗ್ತಾರೆ, ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತಾರೆ, ಎಲ್ಲ ಚೆನ್ನಾಗಿದೆ ಹಾಗೆ ಅಂತ ಅನ್ಸ್ಕೊಳುತ್ತೆ. ಬಟ್ ನನಗೆ ಹಂಗಿರಲಿಲ್ಲ. ನನಗೆ ದಿನ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅವರು, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾವ ಥರ ಅವ್ರ ಭಾವನೆಗಳು ಏನು. ಓಕೆ, ಇವತ್ತು ಶೂಟಿಂಗ್ ಹೋಗ್ಬಿಟ್ಟು ವಾಪಸ್ ಬಂದರೆ ಒಂದು ಕೆಲವು ಸತಿ ನಂಗೆ ಗೊತ್ತಾ ಅನ್ಸೋದು, ಇವ್ರಿಗೆ ಯಾಕೋ ಸರಿಗಿಲ್ಲ ಇವತ್ತು, ಸಮಥಿಂಗ್ ಇಸ್ ರಾಂಗ್, ಏನೇನೋ ಮನ್ಸು ಸರಿಗಿಲ್ವೋ ಏನು ಅಂತ. ಏನು ಅಂತ ಕೇಳಿದ್ರೆ ಏನೋ ಎಮೋಷ್ನಲ್ ಸೀನ್ ನಡೆದ್ಬಿಟ್ಟಿರುತ್ತೆ ಅಲ್ಲಿ. ಸೊ ಹೀ ಈಸ್ ಟ್ರೈಂಗ್ ಟು ಗೆಟ್ ಔಟ್ ಆಫ್ ಇಟ್, ಬಟ್ ಆಗ್ತಾ ಇಲ್ಲ. ಸೊ ನನಗೆ ಅವೆಲ್ಲ ಒಂಥರ ಐ ಸೀನ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ Hey, Baba. Three years ago, he had a... Baba, I know how much you all have gone through. ಅದು ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಬಟ್ ಹೇಳ್ಕೊ. 3 years ago, ಅವ್ರಿಗೆ he had a mild aneurysm. ಅದು ಯಾವ ಇದರಲ್ಲಾಗಿತ್ತು ಅಂದರೆ, ಅಮ್ಮ ವಾಸನ್ ದೇರ್, ಅಮ್ಮ ವಾಸ್ ಇನ್ ದಿ US. ನಾನು, ಇವಳು, ನನ್ನ ಹೆಂಡತಿ, ಅವ್ರು 4 ಜನ. ಬೆಳಗ್ಗೆ ಎದ್ದು ಅರ್ಜೆಂಟಾಗಿ ಎಲ್ಲೋ ಹೊಟ್ಟೋಗಿದ್ದಾರೆ. ಬಟ್ ಮಂಗಳ, ಶಿ ಹ್ಯಾಸ್ ಕೈಂಡ್ ಆಫ್ ಅಬ್ಸರ್ವ್ ದಟ್ ಹಿ ವಾಸ್ ನಾಟ್ ಲೈಕ್ ವಾಟ್ ಹಿ ಯೂಸ್ ಟು ಬಿ ಎವ್ರಿ ಡೇ. ಸರಿ, ನನಗೆ ಬಂದು ನನಗೆ ಎಬ್ಸಿದ್ಲು ಮೇಲೆ. ಸಮಥಿಂಗ್ ಇಸ್ ರಾಂಗ್ ವಿತ್ ಅಪ್ಪ, ಗೊತ್ತಿಲ್ಲ. ಯಾಕೆಂದರೆ ಅವರು ಯೂಶಲ್ ಆಗಿ ಇರೋಂಗೆ ಇಲ್ಲ. ಬೆಳಗ್ಗೆ ಎಲ್ಲೋ ಹೊರಟರು, ಎಲ್ಲಿ ಹೋದ್ರು ಗೊತ್ತಿಲ್ಲ, ಏನೂ ಹೇಳಿಲ್ಲ, ಸುಮ್ಮನೆ ಹೊರಟೋದ್ರು ಅಂತ. ಸೊ ನಾನು ನನಗೆ ಒಂಥರ ಡಿಂಟ್ ಇವನ್ ಸ್ಟ್ರೈಕ್ ಮೀ ದಟ್ ದರ್ ಕ್ಯಾನ್ ಬಿ ಸಮಥಿಂಗ್ ರಾಂಗ್. ಫೋನ್ ಮಾಡಿದೆ, ತಗೊಂಡ್ರು ಫೋನು. ಎಲ್ಲಿದೆಯಪ್ಪ ಅಂತಂದೆ. ಏನೋ ಹೃದಯ ಅಂದರು, ಒಂದ್ಸಲಿ ಬರ್ತಾ ಇದೀನಿ ಅಂದರು. ಅಷ್ಟೇ ನನಗೆ ರಿಯಲೈಸ್ ಆಗಿದ್ದು ಅಷ್ಟೇ. ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ, ಸಮಥಿಂಗ್ ಇಸ್ ರಾಂಗ್, ಲೆಟ್ಸ್ ವೇಟ್ ಅಂತ. ಬಂದರು, ಮನೆಗೆ ಬಂದರು, ಏನೋ ಮಾತಾಡ್ತಾಯಿದ್ರು. ನಾನು ಓಕೆ, ಏನು ಮಾತಾಡ್ತಿದ್ದಾರೆ, ಏನು ಹೇಳ್ತಾರೆ ಅಂತ. ಈಸ್ ಟ್ರೈಂಗ್ ಟು ಸೇ ಸಮಥಿಂಗ್, ಬಟ್ ಅದು ಆಗ್ತಾಯಿಲ್ಲ. ಮೇಡ್ ಹಿಮ್ ಸ್ಲೀಪ್ ಫಾರ್ ಸಮ್ ಟೈಮ್. ಆಮೇಲೆ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದೆ. he said wait till evening, see if ಏನಾದ್ರು ಬೇರೆ ಯಾವುದಾದ್ರು ಥರ ಸಿಂಪ್ಟಮ್ಸ್ ಬರ್ತಾ ನೋಡಿ, ಇಲ್ಲಾಂದ್ರೆ ಇಲ್ವಾ ಅಂತಂದರು. ಸೊ ವಿ ಸೆಡ್ ಓಕೆ ಫೈನ್, ವೇಟ್ ಮಾಡಿದ್ರೆ ಏನು ಬರಲಿಲ್ಲ, ಎವ್ರಿಥಿಂಗ್ ವಾಸ್ ಫೈನ್. ನೆಕ್ಸ್ಟ್ ಡೇ ಕರ್ಕೊಂಡೋದೆ. ಸೊ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟರ್ ಡಿಡ್ ಅ CT scan. And then she said, Mr. Srinath, you need to get admitted right away. So he said, what? There's a small clot, no worries. We will give you medication. There is no other problem. So you just get admitted for a couple of days. ಆಯಿತು, ಆಮೇಲೆ ಮನೆಗೆ ಕಳಿಸ್ಕೊಡ್ತೀವಿ, ನೋ ಪ್ರಾಬ್ಲಮ್ ಅಂದರು. ಸರಿ ಅಂದ್ವಿ, ಅಡ್ಮಿಟ್ ಆಗೋದ್ರು. ದ ಡಾಕ್ಟರ್ ಟೋಲ್ಡ್ ಮೀ ಲೇಟರ್ ದಟ್ ರೋಹಿತ್, a millimeter on the right or the left, he would have either lost his right side movement of his limbs, or he would have lost his voice. This is what she said. Nange, it was like one major shock. But then, praise the God and everybody, and I got it back. So nice. Yes, Mangalore.
ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಆ್ಯಕ್ಚುಲಿ ಮದುವೆ ಇದು ಅಂತಂದಾಗ ಒಂಥರ ಒಂದು ಭಯ ಇತ್ತು. ಸೆಲೆಬ್ರಿಟಿ ಮನೆ ಹೇಗಿರುತ್ತೋ, ಯಾರನ್ನೂ ನೋಡಿರಲಿಲ್ಲ. ಐ ಆಲ್ಸೋ ಕೇಮ್ ಫ್ರಮ್ ಎ ನಾರ್ಮಲ್ ಫ್ಯಾಮಿಲಿ, ಬಟ್ ಹೆಂಗೆ ಏನು ಅಂತ. ಬಟ್ ದ ವೆರಿ ಫಸ್ಟ್ ಡೇ ನಾನು ಅವ್ರ ಮನೆಗೆ ನೋಡೋಕ್ಕೆ ಅಂತ ಹೋದಾಗ ಅವರೇ ಬಾಗಿಲು ತೆಗೆದಿದ್ದು. ದ ವೇ ಹಿ ಸ್ವಾಮಿ ಆ್ಯಂಡ್ ದಟ್ ಅದೇನೋ ಅವ್ರು ನೋಡಿದ ತಕ್ಷಣ ಆತ್ಮೀಯತೆ ಅನ್ನೋದು ಅಲ್ಲೇ ಕಾಣಿಸ್ತು. ಆ ಭಯ ಎಲ್ಲ ಹೊಟ್ಟೋಯ್ತು ಒಂಥರ. ಸೊ ಅವ್ರು ಇವತ್ತವರೆಗೂ ನನ್ನ ಹೆಸರಿಡಿದು ಕರೆಯಲ್ಲ, ಕಂದ ಮಗಳೇ ಹಂಗೆ ಕರೀತಾರೆ ಅವರು. ಇವರೆಲ್ಲ ಹೇಳಿದ್ರು ಅವರ ಸೊಸೆ ಪಾತ್ರ ಮಾಡಿದ್ದಾರೆ, ಮಗಳ ಪಾತ್ರ ಮಾಡಿದ್ದಾರೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ನಿಜವಾಗ್ಲೂ ನನ್ನ ಪಾತ್ರ ಅಲ್ಲ ಇದು, ನಿಜ ಜೀವನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಅವ್ರ ಪ್ರೀತಿ ಹೆಂಗಿರತ್ತೆ ಏನು ಅಂತ. ಐ ಫೀಲ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಟು. ಬಾಸ್ ಥ್ಯಾಂಕ್ ಯು. ನಮ್ಮ ಕುಟುಂಬದವರು ಮಾತ್ರ ಅಲ್ಲ, ನಮ್ಮ ಚಿತ್ರರಂಗದವರು ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ಕೇಳಿ. ಓ ಶ್ರೀನಾಥ, ಜ್ಞಾಪಕ ಇದೆಯೇನಪ್ಪ? ಹಲೋ ಶ್ರೀನಾಥ್ ಜಿ, ಹೇಗಿದ್ದೀರಿ? ನಮಸ್ಕಾರ ಶ್ರೀನಾಥ್ ಸರ್. ಹಾಯ್ ಶ್ರೀನಾಥ್, ನಾನು ಕೆನಡಾಯಿಂದ ಮಾತಾಡ್ತಿದ್ದೀನಿ, ಆಟೋವಾಯಿಂದ. -20 ಇಲ್ಲಿ ತುಂಬ ಚಳಿ ಕಣೋ. ಏನೇ ಚಳಿ, ಎಷ್ಟೇ ದೂರ ಇದ್ರು ನಿನ್ನ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಯಾವಾಗಲೂ ತುಂಬ ಹತ್ತಿರವಾಗಿದ್ದೀವಿ. 4 8 ಇಷ್ಟೇ ಲೆಕ್ಕದ ನಂಟು. ನಮ್ಮ ಫಾದರ್ ನನಗೊಂದು ವಿಷಯ ಒಂದಿನ ಹೇಳಿದ್ರು ನನಗೆ. ನಾನು ಸಿನಿಮಾ ಆ್ಯಕ್ಟರ್ ಆಗೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅವಾಗ ನೀನು ಏನೇ ಮಾಡು ಶ್ರೀನಾಥ್ ಅವ್ರನ್ನ ಫಾಲೋ ಮಾಡು ಅಂತ ಹೇಳ್ತಾ ಇದ್ರು. ನಾನು ನಿನ್ನ ಮೊದಲನೇ ಮಗ. ನಿನಗೆ ಗೀತನಿಗೆ ನೀನು ಯಾವಾಗಲೂ ಹೇಳೋಂಗೆ ಅದೇ ಥರದ ಒಂದು ಪ್ರೀತಿ, ಒಂದು ವಿಶ್ವಾಸ ನನಗೆ ಕೊಟ್ಬಿಟ್ಟಿದ್ಯಾ. ನಿಮ್ಮ ಅಭಿಮಾನಿಗಳಲ್ಲಿ ನಾನು ಒಬ್ಬ. ರಾಘವೇಂದ್ರ ವೈಭವ ಭಕ್ತಿ ಪ್ರಧಾನವಾದ ಚಿತ್ರಗಳಲ್ಲಿ ಸರಿಸಾಟಿಯಾಗಿ ನಿಲ್ಲಬಲ್ಲೆ ಅನ್ನೋಂತಹ ಒಂದು ಪ್ರದರ್ಶನವನ್ನು ನೀವು ಕೊಟ್ಟಂಥವ್ರು. ಎಲ್ಲ ಹೀರೋಗಳು ಎಲ್ಲ ಸಿನಿಮಾದಲ್ಲೂ ಲವ್ ಮಾಡ್ತಾರೆ, ಡ್ಯೂಯೆಟ್ ಆಡ್ತಾರೆ, ಪ್ರೇಮಿಗಳಾಗಿರ್ತಾರೆ. ಬಟ್ ಪ್ರಣಯರಾಜ ಅಂತ ಅನ್ನಿಸ್ಕೊಂಡ್ರು ನೀವೊಬ್ಬರೇ. ಪ್ರಣಯರಾಜ ಆ ಜನ್ರೇಷನ್ ಹೆಣ್ಮಕ್ಳು ಪ್ರತಿಯೊಬ್ಬರು ಶ್ರೀನಾಥ್ ಥರ ಗಂಡ ಇರಬೇಕು, ಶ್ರೀನಾಥ್ ಥರ ಚೆನ್ನಾಗಿ ನೋಡ್ಕೋಬೇಕು. ಶ್ರೀನಾಥ್ ಅವರೇ ಒಂದು ಆದರ್ಶ ಪುರುಷ ಅನ್ನೋ ಲೆವೆಲಲ್ಲಿ ಹೆಸರು ಪಡೆದವರು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದವರು. ನನಗೆ ತುಂಬ ಸಂತೋಷ ಆಗುವ ನಿಮ್ಮ ಒಂದು ಗುಣ ಅಂದರೆ ಭಾಳ ಸ್ನೇಹಪರತೆ ಮತ್ತು ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ನನಗೆ ತುಂಬ ಇಷ್ಟ. ಈ ಸಮುದ್ರ ಇರುತ್ತಲ್ಲ ಸರ್, ಆದರೆ ಶಾಂತವಾಗಿರೋ ಸಮುದ್ರ. ನೀವು ಡೆಪ್ತ್ ಜಾಸ್ತಿ ಸರ್, ಒಂದು ವ್ಯಕ್ತಿತ್ವ ಅದರಲ್ಲಿ ತೋರಿಸುತ್ತೆ ನಿಮಗೆ. ನನ್ನ ಜೀವನದಲ್ಲಿ ನೀನೊಂಥರ ಒಂದು ಗೈಡೆನ್ಸ್, ನಿನ್ನ ಮೊದಲನೇ ಮಗನಿಗೆ ಏನು ಥರ ಗೈಡೆನ್ಸ್ ಕೊಡಬೇಕೋ ಅದೆಲ್ಲ ನೀನು ನನಗೆ ಕೊಟ್ಟಿದ್ಯಾ. ಟೈಮ್ ಸೆನ್ಸು, ಕಾಲ್ ಶೀಟ್ಸು ಎಲ್ಲ ಪರ್ಫೆಕ್ಟಾಗಿ ಮೇಂಟೈನ್ ಮಾಡೋವಂಥವ್ರು. ನಾನು ಯಾರ ಬಾಯಲ್ಲೂ ಶ್ರೀನಾಥ್ ಅವರಿಂದ ಈ ರೀತಿ ತೊಂದರೆ ಆಯಿತು, ಹೀಗಾಯಿತು, ಹಾಗಾಯಿತು ಕೇಳಿಲ್ಲ. ನಿಮ್ಮ ಸಿನಿ ಪಯಣದಲ್ಲಿರುವ ಎಲ್ಲ ಏರಿಳಿತಗಳನ್ನು ಎದುರಿಸಿದ್ದೀರಿ, ಮತ್ತೆ ಫೀನಿಕ್ಸ್ ಥರ ನೀವು ಹುಟ್ಟು ಬಂದಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ಗಾಸಿಪ್ಗಳಿಲ್ಲದೆ ತನ್ನದೇ ಆದ ರೀತಿಯಲ್ಲಿ ಬಂದವನು ಶ್ರೀನಾಥ್. ಇಂದು ಕೂಡ ಶ್ರೀನಾಥ್ ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯಲ್ಲಿದ್ದಾನೆ. ದಟ್ ಈಸ್ ಸಮಥಿಂಗ್ ಬಿಗ್ ಅಚೀವ್ಮೆಂಟ್. ಫಿಲ್ಮ್ ಇಂಡಸ್ಟ್ರಿಗೆ ಗ್ರೇಟ್ ಕೊಡುಗೆ ಕೊಟ್ಟಿದ್ದೀರಾ. ಇದೇ ರೀತಿ ನೀವು ರಂಜಿಸ್ತಾ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ದೇವ್ರು ನನಗೆ ಒಳ್ಳೆ ಆಯಸ್ಸನ್ನು ಕೊಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿ, ಆ ರಾಘವೇಂದ್ರ ಸ್ವಾಮಿನ ಕೇಳ್ಕೊತೀನಿ. ಸದಾಕಾಲ ನೀವು ಹೀಗೆ ಎವರ್ ಯಂಗ್ ಆಗಿರಿ. ಶ್ರೀನಾಥ್ ಅಣ್ಣ ಇನ್ನೂ 100 ವರ್ಷ ಚೆನ್ನಾಗಿರಲಿಲ್ಲದೆ ಈ ದೊಡ್ಡಣ್ಣನ ಹಾರೈಕೆ. ನಿನಗೆ, ಗೀತನಿಗೆ ಮತ್ತು ಮಕ್ಕಳಿಗೆ ಯಾವಾಗಲೂ ದ ಬೆಸ್ಟ್ ಆಫ್ ಹೆಲ್ತ್ ಇರಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಗುಡ್ ಲಕ್. ವಿ ಲವ್ ಯು ಆಲ್. ಅದು ಪ್ರಪಂಚ. ಸಿನಿಮಾ ಅಂದರೆ ಅವ್ರದ್ದೇ ಆದ ಒಂದು ಪ್ರಪಂಚ ಇದೆ ಅಂತಾರೆಲ್ಲ. ನನ್ನ ಪ್ರಪಂಚ ಹೇಗಿದೆ ನಿಮಗೆಲ್ಲ, ನೀವು ಆ ಪ್ರಪಂಚದಲ್ಲಿ ಇರೋರೆ. ನೀವು ಆ ಪ್ರಪಂಚದಲ್ಲಿ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದೀರ ನನಗೆ. ನಾನು ಬದಲಾಯಿಸೋದಕ್ಕೆ ಅವಕಾಶ ಕೊಡಲಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ನಿಮ್ಮೆದುರಿಗೆಲ್ಲ ನಾನು ಹೇಗೆ ಬದಲಾಯಿಸಲಿ? ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ ನಾನು. ಸೋ ಸ್ವೀಟ್. ಎಸ್ ಸರ್, ನಿಮ್ಮ ಇಡೀ ಜೀವನವನ್ನು ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನಿಸುತ್ತೆ ನಿಮಗೆ? ಇಟ್ ವಾಸ್ ವಂಡರ್ಫುಲ್. ನನಗೆ ಗಾಂಧಿ ಬಜಾರ್ನಲ್ಲಿ ಆ ಪೋಸ್ಟ್ ನೋಡಿದಾಗ ನಾನು ಏನಾಗಬೇಕು ಅಂದ್ಕೊಂಡು ಅದರ ಸಾಧ್ಯತೆಗಳು, ಬಾಧಕಗಳು ಎಲ್ಲನೂ ಮೀರಿ ಅದನ್ನು ಆಗಿ ಅಲ್ಲಿಂದ ನನ್ನ ಬದುಕು ಹೇಗಾಗಿರಬೇಕು ಅಂತ ನಾನು ಆಸೆ ಪಟ್ಟನು. ಆ ಆಸೆಯೆಲ್ಲ ನೆರವೇರಿ ಮನಸ್ಸಿಗೆ ಮೆಚ್ಚಿದ ಮರದಿ, ಅರ್ಥ ಮಾಡ್ಕೊಳ್ಳೋಳು ಅವಳು ಸಿಕ್ಕಿದ್ದಾರೆ. ನನ್ನ ಬದುಕನ್ನು ಭಾಳ ಹಸನು ಮಾಡಿದ ನನ್ನ ಮಕ್ಕಳಿದ್ದಾರೆ. ಸ್ವರ್ಗಕ್ಕೆ ಕಿಚ್ಚಚ್ಚೋದೇನು, ಎಲ್ಲಿಗೆ ಬೇಕಾದ್ರೆ ಕಿಚ್ಚಚ್ತೀನಿ ಈ ಜನಗಳ ಪ್ರೀತಿ ವಿಶ್ವಾಸ ಇರೋವರೆಗೂ. ರಮೇಶ್, ಬಹಳ ಜನಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೆ. ಅವರೆಲ್ಲರೂ ಕೇಳ್ತಿದ್ವಿ ಒಂದೇ ಪ್ರಶ್ನೆ, ಉತ್ತರ ನನ್ನ ಹತ್ರ ಇರಲಿಲ್ಲ.
ನಾನು ಹೇಳಿದೆ ಉತ್ತರ ಯಾವತ್ತಾದ್ರೂ ಬಂದೇ ಬರುತ್ತೆ ನಾನು ಯಾಕೆ ಆ ಪ್ರಶ್ನೆ ಕೇಳ್ತಿದ್ದೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೀವ್ ಯಾಕೆ ಸರ್ ಹೋಗಲ್ಲ ಅಂತ. ಉತ್ತರ ಇವತ್ತು ಸಿಕ್ಕಿದೆ ಸರ್. ನಮ್ಮ ಈ ಕಾರ್ಯಕ್ರಮದ ಕೊನೆ 3 ಪ್ರಶ್ನೆಗಳು. ನೀವು ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾರ್ಯಾರು ಸಾರಿ ಹೇಳಬೇಕು ಅಂದರೆ, ಏನೋ ಒಂದು ಕನ್ಫೆಷನ್ ಇದ್ರೆ, ಗಿಲ್ಟ್ ಇದ್ರೆ, ಹೇಳ್ಕೋಬೇಕು ಅನ್ಸಿದ್ರೆ ಈ ಕ್ಷಣ ನಿಮ್ಮದು. ಥ್ಯಾಂಕ್ಸ್ ಅನ್ನೋದು, ನಾನು ಇಡೀ ಈ ಜನ ನನ್ನ ಪ್ರೀತಿ ವಿಶ್ವಾಸ ಏನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಅನ್ಬೇಕು. ನಾನು ಹಣಕಾಸು ಸಂಪಾದನೆ ಮಾಡಿರೋದು, ಈ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದ್ರಲ್ಲಿ ನಾನು 100 ಕೋಟಿ ಅಲ್ಲ 1000 ಕೋಟಿ ದಾಟಿದ್ದೀನಿ. ಅಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಏನಾದರೂ ತಪ್ಪುಗಳಾಗಿರ್ಬೋದು, ಹಾಗೇ ಇರುತ್ತೆ. ಅದಕ್ಕೆ ನಾನು ಸಾರಿ ಅಂತ ನನ್ನ ಮನೆಯವ್ರಿಗೆ, ನನ್ನ ಇಡೀ ವಿಶ್ವಕ್ಕೆ ನಾನು ಹೇಳ್ತೀನಿ, ಸಾರಿ. ಎನಿ ಕನ್ಫೆಷನ್? ಎಸ್, ಐ ವಾಸ್ ಕನ್ಫೆಸ್ಡ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಮೀ, ಬಟ್ ಇದುವರೆಗೂ ನಾನು ಆ ಬೆಸ್ಟ್ ತಂದಿಲ್ಲ. ನಾನು ಮಾಡಿದ್ದು ಚೆನ್ನಾಗಿದೆ ಅಂತ ನೀವು ಹೇಳಿದ್ದೀರಿ, ಅದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಕೊನೆ ಉಸಿರೋವರೆಗೂ ಯಾವುದಾದ್ರು ಒಂದು ಮಾಡಿ ದಿ ಬೆಸ್ಟನ್ನು ಶ್ರೀನಾಥ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಅಂತ ನೀವನ್ನೋ ಹಾಗೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ವಾವ್ ವಾವ್ ವಾವ್. ಎಸ್, ನಮ್ಮ ಸ್ಪಾನ್ಸರರ್ಸ್ ಯೂನಿಬೇಕ್ ಕಡೆಯಿಂದ ಒಂದು ಬಿಕ್ಲಿಷಿಯಸ್ ಕುಕೀಸ್ ಗಿಫ್ಟ್ ನಿಮಗಾಗಿ. ಥ್ಯಾಂಕ್ ಯು. ಸುದರ್ಶನ್ ಜ್ಯುವೆಲರ್ಸ್ ಕಡೆಯಿಂದ ಸಣ್ಣ ಉಡುಗೊರೆ. ಟೈಟನ್ ವಾಚಸ್ ಕಡೆಯಿಂದ ದ ಸ್ಟನ್ನಿಂಗ್ ಅಂಡ್ ಸ್ಮಾರ್ಟ್ ವಾಚ್ ಸ್ಪೆಷಲಿ ಫಾರ್ ಯು. ಋಷಿಕೇಶ್ ಬ್ರಿಂಗ ಆಯಿಲ್ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಉಡುಗೊರೆ. ಮತ್ತೆ ಒಂದು ಫ್ಯಾಮಿಲಿ ಫೋಟೋ ಕ್ಷಣ, ಪ್ಲೀಸ್ ಕಮ್. ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅವರ ಸ್ನೇಹದ ಕಡಲಿನ ನೆನಪಿನ ದೋಣಿಗಳು ಎಲ್ಲವೂ ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದೆ. ಈ ಫೋಟೋ ಫ್ರೇಮ್ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ. They say it's nice to be important, but more important to be nice. ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಅಣುಶಕ್ತಿ ಅಲ್ಲ, ಸೌರ್ಯಶಕ್ತಿ ಅಲ್ಲ, ಜನಶಕ್ತಿ ಅಲ್ಲ, ವಿದ್ಯುತ್ ಶಕ್ತಿ ಅಲ್ಲ, ಯಾವುದೂ ಅಲ್ಲ, ಪ್ರೀತಿ. ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲ. ಸೊ ಪ್ರೀತಿ ಒಂದಿದ್ರೆ ಗೆಲುವು ಖಂಡಿತವಾಗ್ಲೂ ನಿಮ್ ಜೊತೆ ಇರುತ್ತೆ. ಸೊ ಜಸ್ಟ್ ಲವ್. ಆನ್ ದಟ್ ನೋಟ್ ಲೆಟ್ ಮಿ ಸೇ ಗುಡ್ ಬೈ ಆಸ್ ಯೂಶುವಲ್. ಮುಂದಿನ ವಾರ ಸಿಗೋಣ. ಮತ್ತೊಬ್ರು ಸಾಧಕರಿದ್ದಾರೆ, ಅವ್ರ ಜೊತೆ ಲೈಟ್ ತರಲೆ ಮಾಡೋಣ, ಸ್ವಲ್ಪ ಆಟ ಹೊಡಿಯೋಣ. ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. This is Brew Weekend with Ramesh Season 2, co-powered by Sansanine Fashion Partner, Kanwa Mart Special Partner, Gillette Mac 3 Jewelry Partner, Sudarshan Jewelers, Hair Grow Oil Partner, Rishikesh Bringa Oil, Associate Sponsors, Fortune Sunflower Oil, Mattu Shri Shri Ayurveda. Just love.